ಹರೇ ಕೃಷ್ಣ. ಅಧ್ಯಾಯ 9 ಶ್ಲೋಕ 3. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಓಕೆ ಪ್ರಭುಗಳು. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಮಾತಾಜಿಯವರು. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಅಶ್ರದ್ಧದಾನ ಪುರುಷ. ಅಶ್ರದ್ಧದಾನ ಅಂದರೆ ಯಾರಲ್ಲಿ ಶ್ರದ್ಧೆ ಇಲ್ವೋ ಅವರು. ಶ್ರದ್ಧೆ ಇಲ್ದಿರೋ ವ್ಯಕ್ತಿ ಯಾವುದರ ಬಗ್ಗೆ ಶ್ರದ್ಧೆ ಇಲ್ಲ? ಧರ್ಮಸ್ಯ, ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲ. ಅಪ್ರಾಪ್ಯ ಮಾಂ ನಿವರ್ತಂತೆ, ನನ್ನನ್ನು ಪಡೆದೆ, ನನ್ನನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅವರು. ಕೃಷ್ಣ ಹೇಳ್ತಾನೆ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ, ಮತ್ತೆ ಭೌತಿಕ ಜಗತ್ತಿಗೆ ವಾಪಸ್ ಬರ್ತಾರೆ. ಯಾರಿಗೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ಲವೋ ಅವರು.
ಮೊದಲೇ ಹೇಳಿದೆ ನಾನು, ಈ 7ರಿಂದ 12 ಅಧ್ಯಾಯಗಳು ಭಕ್ತಿ ಸೇವೆಯ ಅಧ್ಯಾಯಗಳು. ಇದರಲ್ಲಿ ಪ್ರತಿಯೊಂದು ಶ್ಲೋಕವು ನೇರವಾಗಿ ಭಕ್ತಿ ಸೇವೆಯನ್ನೇ ಉದ್ದೇಶಿಸ್ತಾ ಇದೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರಿಗೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ವೋ ಅವರು ನನ್ನನ್ನು ಪಡೆಯೋಕ್ಕಾಗಲ್ಲ. ಅಂದರೆ ಏನರ್ಥ? ಬೇರೆ ಯಾವ ಮಾರ್ಗದಿಂದನೂ ಕೃಷ್ಣನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಸೇವೆ ಒಂದೇ ಮಾರ್ಗ. ಯಾರಿಗೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇಲ್ವೋ, ನಂಬಿಕೆ ಇಲ್ವೋ, ಅವರು ಮೃತ್ಯು ಸಂಸಾರ ವರ್ತಮನಿ, ಮೃತ್ಯು ಸಂಸಾರಕ್ಕೆ ಸಾಗರಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಅಂದರೆ ಯಾವಾಗ ವಾಪಸ್ ಬರೋದು? ಮರಣದ ನಂತರ. ಮರಣದ ನಂತರ ಏನಾಗತ್ತೆ ನಮ್ಮ ಗತಿ, ನಮ್ಮ ಕತೆ ಏನು, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಈ ಶ್ಲೋಕ ಹೇಳ್ತಾ ಇದೆ. ಯಾರಿಗೆ ಭಕ್ತಿ ಸೇವೆಯಲ್ಲಿ ನಂಬಿಕೆ ಇಲ್ವೋ ಅವರು ವಾಪಸ್ ಬರ್ತಾರೆ. ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇರೋರು ವಾಪಸ್ ಬರಬೇಕಾಗಿಲ್ಲ. ಬರ್ತಾರೆ ಬರಲ್ಲ ಅದು ಇನ್ನೊಂದು ವಿಷಯ. ಬರಬೇಕಾಗಿಲ್ಲ. ಇಂಗ್ಲೀಷಲ್ಲಿ ದೆ ಡೋಂಟ್ ಹ್ಯಾವ್ ಟು ಕಮ್ ಅಂತಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಬರಬೇಕಾಗಿಲ್ಲ. ಇನ್ನೊಂದು ವರ್ಗದವರು ಬರಲೇಬೇಕು. ಯಾರಿಗೆ ಭಕ್ತಿ ಸೇವೆಯಲ್ಲಿ ನಂಬಿಕೆ ಇಲ್ವೋ ಅವ್ರು ಬರಲೇಬೇಕು. ಸೊ ಈ ಒಂದು ಶ್ಲೋಕ ಸಂಪೂರ್ಣವಾಗಿ ಶ್ರದ್ಧೆಯ ಮೇಲೆ ಪ್ರಭುಪಾದರು ಅದ್ಭುತವಾದ ಭಾವಾರ್ಥ. ನಂಗೆ ಸ್ವಲ್ಪ ಕನ್ನಡ ಬುಕ್ ಬೇಕು. ಆ ಕನ್ನಡ ಬುಕ್ಕಲ್ಲಿ ಏನು ಅರ್ಥ ಆಗುತ್ತೆ ಗೊತ್ತಿಲ್ಲ, ಬಟ್ ಅಂದರೂ ಓದೋಣ, ಪ್ರಯತ್ನ ಮಾಡೋಣ. ಈ ಅನುವಾದ ಅರ್ಧಂಬರ್ಧ ಎಲ್ಲ ಸ್ವಲ್ಪ ತಪ್ಪಿರುತ್ತೆ, ಅರ್ಥ ಆಗದೆ ಇರೋಂಗಿರುತ್ತೆ. ಓಕೆ, ಶ್ರದ್ಧೆ ಇಲ್ಲದವರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಸಾಧಿಸಲಾರರು. ಓಕೆ, ನಾನು ಹಿಂಗೆ ಹಿಡ್ಕೊಂಡು ಓದಬೇಕು ಇವಾಗ. ಓಕೆ, ಸಾಧಿಸಲಾರರು ಅಂದರೆ ಅವರು ಅದರ ಪರಿಪೂರ್ಣತೆಯನ್ನು ಪಡೆಯೋಕ್ಕಾಗೋದಿಲ್ಲ ಅಂತ. ಮಾಡೋಕ್ಕಾಗಲ್ಲ ಅಂತಲ್ಲ. ಇವಾಗ ಯಾರ ಹತ್ರನೂ ನಾನು ಪ್ರವಚನದ ಮುಂಚೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಓಕೆ, ದೇವಸ್ಥಾನಕ್ಕೆ ಹೋಗೋಕ್ಕೂ ಭಕ್ತಿಗೂ ಏನು ವ್ಯತ್ಯಾಸ? ಫ್ರಂಟ್ನವ್ರನ್ನೂ ಹೇಳಬಾರ್ದು, ಮಿಕ್ಕಿದವರು. ದೇವಸ್ಥಾನಕ್ಕೆ ಹೋಗೋಕ್ಕೂ ಭಕ್ತಿ ಸೇವೆ ಮಾಡೋಕ್ಕೂ ಏನು ವ್ಯತ್ಯಾಸ? ಅಥವಾ ಎರಡೂ ಒಂದೇನಾ ಅಥವಾ ಬೇರೆನಾ? ನಾರಾಯಣಿ ಹೇಳಬೇಕಂತೆ. ಅವಳೇ ಆನ್ಸರ್ ಮಾಡ್ತಿದ್ದಾಳೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಾನೇ ಹೇಳ್ತೀನಿ ಅಂತ. ಓಜಮ್ದಲ್ಲಿ ಕೇಳಿಸ್ಕೊಂಡಿದ್ದಾಳೆ ಅವಳು. ದೇವಸ್ಥಾನಕ್ಕೆ ಹೋಗೋದು ಕೃಷ್ಣ ಭಗವದ್ಗೀತೆಯಲ್ಲಿ ಯಾವ ಅಧ್ಯಾಯದಲ್ಲಿದೆ? 17ನೇ ಅಧ್ಯಾಯ. ಶ್ರದ್ಧೆ. ಯಾ 17ನೇ ಅಧ್ಯಾಯ 3ನೇ ಶ್ಲೋಕ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಒಬ್ಬ ವ್ಯಕ್ತಿಯ ತನ್ನ ಸ್ವಭಾವದ ಪ್ರಕಾರ ಅಥವಾ ಪ್ರಕೃತಿಯ ಗುಣದ ಪ್ರಕಾರ ಅವನು ಯಾವ ತರಹದ ಪ್ರಕೃತಿಯ ಗುಣವನ್ನು ಪಡ್ಕೊಂಡಿದ್ದಾನೋ ಈ ಜನ್ಮದಲ್ಲಿ, ಅಂದರೆ ಅವನು ಸತ್ವಗುಣದಲ್ಲಿರ್ಬೋದು, ರಜೋಗುಣದಲ್ಲಿರ್ಬೋದು, ತಮೋಗುಣದಲ್ಲಿರ್ಬೋದು, ಅದರ ಪ್ರಕಾರ ಅವನ ಶ್ರದ್ಧೆ. ಸೊ ಅವನು ಯಾವ ಗುಣದಲ್ಲಿದ್ದಾನೋ ಅದರ ಪ್ರಕಾರ ಶ್ರದ್ಧೆ. ಇವಾಗ ಮುಂದಿನ ಶ್ಲೋಕಗಳಲ್ಲಿ ಸತ್ವಗುಣದಲ್ಲಿರೋ ಶ್ರದ್ಧೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಸತ್ವಗುಣದಲ್ಲಿರೋ ವ್ಯಕ್ತಿಯ ಶ್ರದ್ಧೆ ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಯಾರಿಗೆ ತಮ್ಮ ಶ್ರದ್ಧೆ ಸತ್ವಗುಣದಲ್ಲಿದೆಯೋ ಅವರು ದೇವತೆಗಳ ಆರಾಧನೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವತೆಗಳ ಆರಾಧನೆ ಮಾಡ್ತಾರೆ. ಯಾರ ಶ್ರದ್ಧೆ ರಜೋಗುಣದಲ್ಲಿದೆಯೋ ಅವರು ಅಸುರರನ್ನು ಆರಾಧನೆ ಮಾಡ್ತಾರೆ. ಯಾರಪ್ಪ ಅಸುರರು? ಇವಾಗ ಬರೋಣ, ಇದು ಸ್ವಲ್ಪ ಇದು ಇಂಪಾರ್ಟೆಂಟ್ ಇದು. ಆಮೇಲೆ ಯಾರು ತಮೋಗುಣದಲ್ಲಿರ್ತಾರೋ ಭೂತ ಪ್ರೇತಗಳನ್ನು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಭೂತ ಪ್ರೇತಗಳ ಪೂಜೆ ಅಂದರೆ ಯಾವುದು? ಮಠ ಮಂತ್ರ. ಇದೆಲ್ಲ ನಿಜ. ಎಷ್ಟೊಂದು ಜನ ಬಂದು ಕೇಳ್ತಾರೆ ನಮ್ಮನ್ನ, ಸ್ವಾಮಿ ಇದೆಲ್ಲ ಇದೆಯಾ? ಭೂತ ಪ್ರೇತ ಮಾಟ ಮಂತ್ರ ಎಲ್ಲ ಇದೆಯಪ್ಪ. ಎಲ್ಲ ಥರ ಜನ ಇದ್ದಾರೆ, ಹಾಗಾಗಿ ಎಲ್ಲ ಥರ ವಿಷಯಗಳು ಇವೆ, ಇಲ್ಲ ಅಂತ ಏನಿಲ್ಲ. ಸೊ ಇಲ್ಲಿ ಎರಡು ಮುಖ್ಯವಾದ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ತಮೋಗುಣದ ಅರ್ಥ ಮಾಡ್ಕೊಳ್ಳೋಣ. ತಮೋಗುಣ ಸರಳ. ಇವಾಗ ನಮಗೆ ಯಾರಿಗಾದರೂ ಬೇರೆ ಒಂದು ಕೆಟ್ಟ ರೀತಿಯಲ್ಲಿ ಅವ್ರಿಗೆ ತೊಂದರೆಯನ್ನು ಉಂಟು ಮಾಡಬೇಕಂದ್ರೆ ಇದೆಲ್ಲ ಮಾಡ್ಬೋದು, ಮಾಟ ಮಂತ್ರ.
ಆದರೆ ಈ ಮಾಟ ಮಂತ್ರ ಯಾರ ಮೇಲೆ ಕೆಲಸ ಮಾಡಲ್ಲ, ಭಕ್ತರ ಮೇಲೆ ಕೆಲಸ ಮಾಡಲ್ಲ. ಅದು ನಮಗೆ ವ್ಯಾಕ್ಸಿನೇಷನ್ ಇದೆ. ಏನು ನಮ್ಮ ವ್ಯಾಕ್ಸಿನೇಷನ್ನು? ಹರೇ ಕೃಷ್ಣ ಮಹಾಮಂತ್ರ. ಒಂದು ಸತಿ ನಮ್ಮ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅಂತ, ಅಂದರೆ ಇಲ್ಲಿ ಈ ಕೆಳಗಡೆ ನಮ್ಮ ಗುರು ಪರಂಪರೆಯಲ್ಲಿ 4ನೇವರು ಈ ಕಡೆಯಿಂದ. ಪ್ರಭುಪಾದರು ಮೊದಲು, ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಆಮೇಲೆ ಅವ್ರ ಗುರುಗಳು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಂತ, ಅವ್ರ ಪಕ್ಕ ಭಕ್ತಿ ವಿನೋದ್ ಠಾಕೂರ್. ಸೊ ಒಂದು ಸತಿ ಭಕ್ತಿ ವಿನೋದ್ ಠಾಕೂರ್ ಅವರು ಯಾವುದೋ ಒಂದು ಮನೆಗೆ ಹೋಗ್ತಾರೆ. ಎಲ್ಲ ಊರಿಗೆ ಹೋಗಿರ್ತಾರೆ, ಯಾವುದೋ ಒಂದು ಮನೆ ಕಾಣುತ್ತೆ ಇರೋದಕ್ಕೆ ಅಂತ ಆ ಮನೆಗೆ ಹೋಗ್ತಾರೆ. ಎಲ್ಲ ಅಕ್ಕಪಕ್ಕದ ಜನ ಎಲ್ಲ ಬಂದು ಹೇಳ್ತಾರೆ, ಸ್ವಾಮಿ ಇಲ್ಲಿ ಇರಬೇಡಿ, ಇಲ್ಲಿ ಭೂತ ಇದೆ ಅಂತ. ಯಾರೂ ಇರೋಲ್ಲ ಈ ಮನೆಯಲ್ಲಿ, ಭೂತ ಇದೆ ಅಂತ. ಭಕ್ತಿ ವಿನೋದ್ ಠಾಕೂರ್ಗೆ ಸಂತೋಷ ಆಯಿತು, ಯಾರು ಬಂದು ನಂಗೆ ತೊಂದರೆ ಕೊಡಲ್ಲ ಅಂತ. ಸರಿ, ಏನು ಮಾಡಿದ್ರು ರಾತ್ರಿ? ಏನು ಮಾಡಿದ್ರು ಅವರು? ಕೀರ್ತನೆ ಮಾಡಿದ್ರು. ಅವ್ರಿಗೆ ಅಷ್ಟು ಶಕ್ತಿ ಇದೆ ಅವ್ರಿಗೆ ಗೊತ್ತಾಯಿತು ಇಲ್ಲಿ ಇದೆ ಒಂದು ನೆಗೆಟಿವ್ ಶಕ್ತಿಗಳು ಇವೆ ಇಲ್ಲಿ. ಆದರೆ ಕೀರ್ತನೆ ಮಾಡಾದ್ಮೇಲೆ ಎಲ್ಲ ಹೋಗಿದ್ದು ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಮುಂದಿನ ದಿನ ಎಲ್ಲರನ್ನೂ ಕರೆದು ಹೇಳಿದ್ರು, ಇನ್ನೇನು ಯೋಚನೆ ಮಾಡಿಲ್ಲ, ಯಾವ ಭೂತ ಪ್ರೇತನೂ ಇಲ್ಲ, ಎಲ್ಲ ಓಡೋಟೋಯ್ತು ಅಂತ. ಸೊ ಯಾವ ಮನೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನೆ ಜಪ ನಡೆಯುತ್ತೋ ಆ ಮನೆಯಲ್ಲಿ ಯಾವ ಭೂತ ಪ್ರೇತವೂ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶಕ್ತಿ ಇಲ್ಲ ಅದಕ್ಕೆ. ಯಾಕಂದರೆ ಈ ಭಕ್ತಿ ಅಂದರೆ ಕೃಷ್ಣನ ಶಕ್ತಿ, ಇದು ಕೃಷ್ಣನ ಅಂತರಂಗ ಶಕ್ತಿ. ಕೃಷ್ಣನ ಅಂತರಂಗ ಶಕ್ತಿ ಮುಂದೆ ಯಾವುದೋ ಭೌತಿಕ ಜಗತ್ತಿನ ಯಾವುದೋ ಅಪ್ರಾಮಾಣಿಕ ಅಥವಾ ಅಮುಖ್ಯವಾದ ಯಾವುದೋ ಕೆಳಮಟ್ಟದ ಭೂತ ಪ್ರೇತ ಶಕ್ತಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಮಗೆ ನ್ಯಾಚುರಲ್ ವ್ಯಾಕ್ಸಿನೇಷನ್, ಯಾರು ಜಪ ಕೀರ್ತನೆ ಇವೆಲ್ಲ ಮಾಡ್ತಾರೋ ಅವರಿಗೆ ಇದು ನ್ಯಾಚುರಲ್. ಎರಡನೇದು, ರಜೋಗುಣದವರು ಅಸುರರನ್ನು ಪೂಜೆ ಮಾಡ್ತಾರೆ. ಏನಪ್ಪ ಉದಾಹರಣೆಗಳು? ರಾಜಕಾರಣಿಗಳು ಯಾಕೆ ಪೂಜೆ? ದೊಡ್ಡ ದೊಡ್ಡ ಪೋಸ್ಟ್ ಹಾಕಿರ್ತಾರೆ, ಹೌದಾ? ದೊಡ್ಡ ದೊಡ್ಡ ಪೋಸ್ಟ್ ಯಾರು ಹಾಕ್ಸ್ಕೊಂಡಿರ್ತಾರೆ? ಅವರೇ ಪ್ರಭು, ಅವರೇ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಹೌದು ಸರ್, ಹೂ ಸರ್ ಅನ್ನೋರು ಬೇಕಾದ ಜನ ಇದ್ದಾರೆ ಅಲ್ವಾ? ಎಲ್ಲ ಸ್ವಾರ್ಥಿಗಳು, ಎಲ್ಲರೂ ಸ್ವಾರ್ಥಿಗಳು. ಒಬ್ಬರು ದೊಡ್ಡ ಸ್ವಾರ್ಥಿ, ಇನ್ನು ಬೇರೆಯವರು ಚಿಕ್ಕ ಚಿಕ್ಕ ಸ್ವಾರ್ಥಿಗಳು. ಎಲ್ಲರೂ ಸೇರಿಕೊಂಡು ಅಸುರರ ಪೂಜೆ. ಸರಿ ಬಿಡಿ, ಪೊಲಿಟಿಷಿಯನ್ಸ್ನ ಬಿಟ್ಟುಬಿಡೋಣ. ಬೇರೆಯವರು ಪೊಲಿಟಿಷಿಯನ್ಸ್ ಬಿಟ್ಟು ಸಿನಿಮಾ ಸ್ಟಾರ್ಸ್. ಪ್ರಭುಪಾದರು ಒಂದು ಮಾತು ಹೇಳಿದ್ರು, ಸರಳವಾದ ವಿಷಯ ಇಲ್ಲ, ಬೇಡ, ಇದು ಸ್ವಲ್ಪ ಸೂಕ್ಷ್ಮ, ಇದು ಬೇಡ. ಸೂಕ್ಷ್ಮ ಯಾಕೆ? ಕಾರಣ ಇದೆ. ಓಕೆ. ಸೊ ಈ ಥರ ಫಿಲಮ್ಮು ಅಥವಾ ಕ್ರಿಕೆಟ್ ಪ್ಲೇಯರ್ಸು, ವಿರಾಟ್ ಕೊಹ್ಲಿ ಇನ್ನೂ ಇದಾನಲ್ವ? ಇನ್ಯಾರಿದ್ದಾರೆ ಜೊತೆಗೆ? ಯಾರು ರೋಹಿತ್ ಶರ್ಮಾ. ಅವನಿಗೆ ವಯಸ್ಸಾಯ್ತಲ್ವ, ಅವ್ನು ರಿಟೈರ್ ಆದಲ್ವಾ? ಇನ್ನೂ ಇದ್ದಾನ? ಸೊ ಇದೆಲ್ಲ ದೇವರನ್ನು ಬಿಟ್ಟು ಬೇರೆ ಮನುಷ್ಯರನ್ನು ಆರಾಧನೆ ಮಾಡೋದು. ಪ್ರಭುಪಾದರು ಹೇಳಿದ್ರು ಒಂದು ಸತಿ ಕಲ್ಕತ್ತಾನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ ಯಾವಾಗಲೂ ಹೇಳ್ತಾಯಿದ್ರು, ಯಾರೋ ಹಿಟ್ಲರ್ನ ಆರಾಧನೆ ಮಾಡ್ತಾಯಿದ್ರು ಅಂತ. ಹಿಟ್ಲರ್ ಆರಾಧನೆ. ಸೊ ಅಂದರೆ ಯಾಕೆ ಹಿಟ್ಲರ್ ಆರಾಧನೆ? ಅವನಿಂದ ಅವ್ರ ಬಿಸ್ನೆಸ್ ಚೆನ್ನಾಗಾಗಿತ್ತು ಯುದ್ಧದಿಂದ. ಇವಾಗ LPG ಎಲ್ಲ ನಿಂತಿದೆಯಲ್ಲ, ಇವಾಗ ನೆಕ್ಸ್ಟ್ ಬಂದ ತಕ್ಷಣ ಎಲ್ಲ ಅಥವಾ ಬ್ಲ್ಯಾಕಲ್ಲಿ ಮಾರ್ತಾರೆ, ಜಾಸ್ತಿ ದುಡ್ಡು ಬರೋ. ಟ್ರಂಪ್ನ ಆರಾಧನೆ ಮಾಡ್ತಾರೆ ನೋಡಿ, ಅವನಿಂದ ನನ್ನ ಜಾಸ್ತಿ ದುಡ್ಡು ಸಿಕ್ತು ಅಂತ, ಹಿಂಗೆ. ಸೊ ಇದು ಅಸುರರ ಆರಾಧನೆ. ಅಸುರರು ಅಂದರೆ ಯಾರು? ಸ್ವಾರ್ಥಿಗಳು ಅಷ್ಟೇ. ಈ ಭೌತಿಕ ಜಗತ್ತಿನ ಕಲಿಯುಗದಲ್ಲಿ ಅಸುರರು ಅಂದರೆ ಏನು 2 ಕೋಡಿರಲ್ಲ, ಜಸ್ಟ್ ಸ್ವಾರ್ಥಿಗಳು. ಈ ಜಗತ್ತನ್ನು ಹಾಳು ಮಾಡೋಕ್ಕೆ ಹೊರಟಿರೋರು ಇವರು ಅಸುರರು ಅಷ್ಟೇ. ಅವರ ಸ್ವಾರ್ಥಕ್ಕೋಸ್ಕರ ಅವ್ರು ಏನು ಬೇಕೋ ಮಾಡ್ಕೋತಾರೆ, ಜನರು ಬಾವಿಗೆ ಬೀಳಲಿ, ಅವ್ರಿಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಇವರೆಲ್ಲ ಅಸುರರು. ಸತ್ವಗುಣದಲ್ಲಿರೋರು ದೇವತೆಗಳ ಆರಾಧನೆಯನ್ನು ಮಾಡ್ತಾರಂತೆ. ದೇವತೆಗಳ ಆರಾಧನೆ ಅಂದರೆ ನೋಡಿ, ಇವಾಗ
ಭೂತ ಪ್ರೇತಗಳು ಎಲ್ಲಕ್ಕಿಂತ ಕೆಳಮಟ್ಟದ ಶಕ್ತಿ. ಅದಾದಮೇಲೆ ಮನುಷ್ಯ ಜನ್ಮವನ್ನು ಪಡ್ಕೊಂಡಿರುವಂಥವರು ಅಸುರರು, ತುಂಬ ಪ್ರಭಾವ ಶಕ್ತಿ ಇರೋವಂಥವ್ರು, ಅವರು ನೆಕ್ಸ್ಟು. ಅದಕ್ಕಿಂತ ಮೇಲೆ ದೇವದೇವತೆಗಳು ಮನುಷ್ಯರಿಗಿಂತ ಶ್ರೇಷ್ಠ. ಯಾಕಂದರೆ ದೇವದೇವತೆಗಳು ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಅವರು ನಿಯಂತ್ರಿಸ್ಬೋದು, ಅಷ್ಟು ಶಕ್ತಿ ಇದೆ ಇವಾಗ. ನಮ್ಮ ಕರ್ಮಫಲವನ್ನು ದೇವತೆಗಳು ನಮಗೆ ಪೋಸ್ಟ್ಮ್ಯಾನ್ ಅವರು ತಲುಪಿಸ್ತಾರೆ. ಅವರಿಗೆ ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಕೂಡ, ಅಂಗ ಅಂದರೆ ಅಂಶವೂ ಕೂಡ ಅವರ ನಿಯಂತ್ರಣದಲ್ಲಿದೆ. ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ತೊಂದರೆ ಬರ್ಬೋದು. ನಾವು ಯಾವ ಥರ ಕರ್ಮ ಮಾಡಿದ್ದೀವೋ ಅದ್ರ ಪ್ರಕಾರ ಅವರು ನಮಗೆ ಕರ್ಮಫಲ ಕೊಡ್ತಾರೆ. ಹಾಗೆ ಏನು ಬೇಕು, ಈ ಶರೀರದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಏನೂ ಗ್ಯಾರಂಟಿ ಏನೂ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ಕರ್ಮಫಲದ ಮೇಲೆ ಆಧಾರಿತವಾಗಿದೆ. ಮತ್ತು ಆ ಕರ್ಮಫಲ ನಮಗೆ ಕೊಡುವಂತಹ ದೇವತೆಗಳು ನಮಗಿಂತ ಬಹಳ ಶಕ್ತಿಶಾಲಿಗಳು. ನಾವು ಅವರನ್ನು ತಡೆಯೋಕ್ಕಾಗಲ್ಲ, ನಾವು ಅವ್ರನ್ನ ದೂರ ಇಡೋಕ್ಕಾಗಲ್ಲ. ಅವ್ರಿಗೆ ನಮ್ಮ ಮೇಲೆ ಸಂಪೂರ್ಣ ಕಂಟ್ರೋಲ್, ನಿಯಂತ್ರಣ ಇದೆ. ಸೊ ಇದು 3 ಬಗೆಯ ಶ್ರದ್ಧೆ: ಸತ್ವಗುಣದ ಶ್ರದ್ಧೆ, ರಜೋಗುಣದ ಶ್ರದ್ಧೆ, ತಮೋಗುಣದ ಶ್ರದ್ಧೆ. ಆದರೆ ಇನ್ನೊಂದು ಶ್ರದ್ಧೆ ಇದೆ, ಈ 3 ಗುಣಗಳನ್ನು ಮೀರಿರುವಂಥ ಶ್ರದ್ಧೆ. ಈ 3 ಗುಣಗಳನ್ನು ಮೀರಿರುವಂಥ ಶ್ರದ್ಧೆ. ಸೊ ಇಲ್ಲಿ ಆ ಶ್ರದ್ಧೆಯ ಬಗ್ಗೆ ಈ ಶ್ಲೋಕದಲ್ಲಿ ಮಾತಾಗ್ತಾ ಇದೆ. ಆ ಶ್ರದ್ಧೆ ಏನು? ಭಗವಂತನ ಬಗ್ಗೆ ಮತ್ತು ಭಕ್ತಿಯ ಬಗ್ಗೆ ಇರೋ ಶ್ರದ್ಧೆ. ಇದಕ್ಕೆ ಅಲೌಕಿಕ ಶ್ರದ್ಧೆ ಅಂತ ಕರೀತಾರೆ. ಸೊ ದೇವಸ್ಥಾನಕ್ಕೆ ಹೋಗೋದು ಯಾವ ಥರದ ಶ್ರದ್ಧೆ? ಸತ್ವಗುಣದ ಶ್ರದ್ಧೆ. ಭಗವಂತನ ಭಕ್ತಿ ಮಾಡೋದು ಅಲೌಕಿಕ ಶ್ರದ್ಧೆ. ಇವಾಗ ಕೆಲವರಿಗೆ ಸ್ವಲ್ಪ ಜೀವನ ಸ್ವಲ್ಪ ಸುಲಭವಾಗಿರುತ್ತೆ. ಏನು ಅಂದರೆ ಮನೆಯಲ್ಲಿ ಆರಾಧನೆ ಮಾಡೋದು ಭಗವಂತನೇ. ಹೋದರೂ ಕೂಡ ಭಗವಂತನ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರಿಗೆ ಸತ್ವಗುಣ ಮತ್ತು ಅಲೌಕಿಕ ಎರಡೂ ಒಂದೇ ಜೊತೆಗೆ ಬಂದಿದೆ. ಆದರೆ ಅವರು ಸತ್ವಗುಣದಲ್ಲೇ ಇರ್ತಾರೆ. ಇವಾಗ ಏನು ಅಂತ ಅರ್ಥ ಸತ್ವಗುಣದಲ್ಲಿರ್ತಾರೆ ಅಂದರೆ, ವೆಂಕಟೇಶ್ವರನ ಮನೆಯಲ್ಲಿ ಪೂಜೆ ಮಾಡೋದು, ಬೇರೆ ದೇವತೆಗಳನ್ನು ಜೊತೆಗೆ ಮಾಡೋದು. ಅಂದರೆ ಬೇರೆ ದೇವತೆಗಳ ಆರಾಧನೆ ಮಾಡಿದಾಗ ಅದು ಸತ್ವಗುಣದ ಶ್ರದ್ಧೆ. ಗೋವಿಂದನನ್ನು ಆರಾಧನೆ ಮಾಡಿದಾಗ ಅದು ಅಲೌಕಿಕ ಶ್ರದ್ಧೆ. ಸೊ ಈ ಶ್ಲೋಕದಲ್ಲಿ ಚರ್ಚೆ ಆಗ್ತಾ ಇರೋದು ಅಲೌಕಿಕ ಶ್ರದ್ಧೆ. ವಿಷ್ಣು ತತ್ವ, ಕೃಷ್ಣ ಇವರ ಆರಾಧನೆ, ಅವರಿಗೆ ಆಗುವಂತಹ ಆರಾಧನೆ, ಅದನ್ನು ಭಕ್ತಿ ಅಂತ ಕರೀತಾರೆ. ಸೊ ಇಲ್ಲಿ ಯಾರಿಗೆ ಶ್ರದ್ಧೆ ಇಲ್ವೋ ಅವರಿಗೆ ಭಕ್ತಿಯ ಫಲ ಸಿಗೋದಿಲ್ಲ. ಯಾರಿಗೆ ಶ್ರದ್ಧೆ ಇಲ್ವೋ ಅವರಿಗೆ ಭಕ್ತಿಯ ಫಲ ಸಿಗೋದಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ತಾ ಇದ್ದಾರೆ. ಇದೇ ಶ್ಲೋಕದ ಸಾರಾಂಶ. ಭಕ್ತರ ಸಹವಾಸದಿಂದ ಇವಾಗ ಈ ಶ್ರದ್ಧೆ ಹೇಗೆ ಹುಟ್ಟುತ್ತೆ? ನಮ್ಮ ಆಚಾರ್ಯ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ, ಭಕ್ತಿಯ ಪ್ರಾರಂಭ ಆಗೋದು ಆದೌ ಶ್ರದ್ಧಾ. ಭಕ್ತಿಯ ಆರಂಭನೇ ಶ್ರದ್ಧೆಯಿಂದ. ಯಾವ ಥರ ಶ್ರದ್ಧೆ? ಏನೋ ಒಂದು ಶ್ರದ್ಧೆ ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ, ಭಕ್ತಿಯ ಬಗ್ಗೆ ಏನೋ ಒಂದಿಷ್ಟು ಶ್ರದ್ಧೆ. ಕೋಮಲ ಶ್ರದ್ಧೆ ಅಂತ ಕರೀತಾರೆ ಇದನ್ನು, ಕೋಮಲ ಶ್ರದ್ಧೆ. ಕೋಮಲ ಶ್ರದ್ಧೆ ಅಂದರೆ ಬಹಳ ಸುಲಭವಾಗಿ ಅದು ಚೂರು ಆಗಿಬಿಡ್ಬೋದು. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಶ್ರದ್ಧೆ, ಕೋಮಲವಾಗಿದೆ. ಆ ಕೋಮಲ ಶ್ರದ್ಧೆ ಏನು ಮಾಡುತ್ತೆ? ಜನರನ್ನು ಇಲ್ಲಿ ಸತ್ಸಂಗಕ್ಕೆ ಕರ್ಕೊಂಡು ಬರುತ್ತೆ. ಸೊ ಇವಾಗ ಯಾರು ಸತ್ಸಂಗಕ್ಕೆ, ವಿಶೇಷವಾಗಿ ನಮ್ಮ ಕೃಷ್ಣ ಭಕ್ತಿಯ ಸತ್ಸಂಗಕ್ಕೆ ಯಾರು ಬರ್ತಾರೋ ಅವರಲ್ಲಿ ಭಗವಂತನ ಪ್ರತಿ ಏನೋ ಒಂದಿಷ್ಟು ಅಲ್ಪ ಶ್ರದ್ಧೆ ಇದೆ. ಶ್ರದ್ಧೆ ಅಂದರೆ ನಂಬಿಕೆ. ಹೌದಪ್ಪ ಭಗವಂತ ಇದ್ದಾನೆ. ಅರೆ ಅವ್ರಿಗೆ ದೇವತೆಗಳು ಭಗವಂತನ ನಡುವೆ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ರೂ ಕೂಡ ಭಗವಂತನ ಬಗ್ಗೆ ಶ್ರದ್ಧೆ ಇದೆ. ದೇವತೆಗಳ ಬಗ್ಗೆನೂ ಶ್ರದ್ಧೆ ಇದೆ, ಆದರೆ ದೇವತೆಗಳು ಯಾರು ಅಂತ ಗೊತ್ತಿಲ್ಲ. ಅರೆ ಭಗವಂತನ ಬಗ್ಗೆ ಶ್ರದ್ಧೆ ಇದೆ. ಆ ಭಗವಂತನ ಮೇಲಿನ ಶ್ರದ್ಧೆಯಿಂದ ಜನ ಸತ್ಸಂಗಕ್ಕೆ ಬರೋದು. ಇವಾಗ ಆ ಶ್ರದ್ಧೆ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕೇವಲ ಭಕ್ತರ ಸಂಘದಿಂದ ಮಾತ್ರ ಶ್ರದ್ಧೆ ಬೆಳೆಯೋದು. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೇಗೆ ಭಕ್ತರ ಸಂಘದಿಂದ ಮಾತ್ರ ನಮಗೆ ಶ್ರದ್ಧೆ ಬೆಳೆಯುತ್ತೆ? ಶ್ರದ್ಧೆ ಅಂದರೆ ಭಗವಂತನ ಮೇಲಿನ ನಂಬಿಕೆ. ಇವಾಗ ಈ ನಂಬಿಕೆಯನ್ನು ನಾವು ಸುಮ್ಮನೆ ಮಾತು ಹೇಳಿದ್ರೆ ಯಾರಿಗೂ ಅದು ಅದನ್ನು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡಲ್ಲ ಜನ. ಆದರೆ ಭಕ್ತರು ತಮ್ಮ ಅನುಭವದಿಂದ ಮಾತಾಡ್ತಾರೆ.
ತಮ್ಮ ಅನುಭವ ಏನಿರುತ್ತೆ, ಭಗವಂತನ ಮೇಲೆ ಅವರಿಗೆ ಶ್ರದ್ಧೆ ಇದ್ದು ಭಗವಂತ ಹೇಗೆ ಅವ್ರ ಜೊತೆ ಪ್ರತಿಸ್ಪಂದಿಸಿದ್ದಾನೆ ಅನ್ನೋ ಅನುಭವ ಇರುತ್ತೆ ಅವ್ರಿಗೆ. ಅಂದರೆ ಏನರ್ಥ, ನನ್ನ ಜೀವನದಲ್ಲಿ ಇಂಥ ಸನ್ನಿವೇಶ ಇತ್ತು, ಭಗವಂತ ಹೀಗೆ ಕೃಪೆ ಕೊಟ್ಟ. ಇದು ಭಗವಂತನ, ಅವರಿಗೆ ಭಗವಂತನ ಮೇಲೆ ಇರೋ ಶ್ರದ್ಧೆಗೆ ಭಗವಂತ ಪ್ರತಿಸ್ಪಂದಿಸಿದ್ದಾನೆ, ರೆಸ್ಪಾಂಡ್ ಮಾಡಿದ್ದಾನೆ. ಅದರ ಅನುಭವ ಭಕ್ತರಿಗಿರುತ್ತೆ. ಆಗ ನೀವು ಭಕ್ತರ ಹತ್ರ ಬಂದು ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ, ಇಲ್ಲ ಇಲ್ಲ ಭಗವಂತ ಇದ್ದಾನೆ, ಯಾಕೆಂದರೆ ನನ್ನ ಜೀವನದಲ್ಲಿ ಈ ಥರ ಅನುಭವ ಆಗಿದೆ. ಸೊ ಅವಾಗೇನಾಗುತ್ತೆ, ನಮ್ಮ ಶ್ರದ್ಧೆ ಆಟೋಮ್ಯಾಟಿಕ್ಕಾಗಿ ಹೆಚ್ಚಾಗುತ್ತೆ. ಶ್ರದ್ಧೆ ಹೆಚ್ಚಾಗಲಿಲ್ಲ ಅಂದರೆ ನಮ್ಮ ಭಕ್ತಿ ಹೆಚ್ಚಾಗಲ್ಲ. ಶ್ರದ್ಧೆಯೇ ಭಕ್ತಿಗೆ ಆಧಾರ. ಆ ಶ್ರದ್ಧೆ ಹೆಚ್ಚಾಗಬೇಕು ಅಂದರೆ ನಾವು ಸರಿಯಾದ ಭಕ್ತರ ಸಂಘದಲ್ಲಿದ್ದಾಗ ನಮ್ಮ ಶ್ರದ್ಧೆ ಹೆಚ್ಚಾಗುತ್ತೆ. ಮಹಾತ್ಮರಿಂದ ವೈದಿಕ ಸಾಹಿತ್ಯದ ಎಲ್ಲ ಸಾಕ್ಷ್ಯವನ್ನು ಕೇಳಿಯೂ ದುರದೃಷ್ಟವಂತರಿಗೆ ಭಗವಂತನಲ್ಲಿ ಶ್ರದ್ಧೆ ಬರೋದಿಲ್ಲ. ದುರದೃಷ್ಟವಂತರು, ಅನ್ಫಾರ್ಚುನೇಟ್. ಅಂದರೆ ಇಂತಹ ಸತ್ಸಂಗಕ್ಕೆ ಬಂದೂ ಕೂಡ, ಇಂತಹ ವಿಷಯಗಳನ್ನು ಶ್ರವಣ ಮಾಡೂ ಕೂಡ ಅವರಿಗೆ ಭಗವಂತನಲ್ಲಿ ಶ್ರದ್ಧೆ ಹೆಚ್ಚಾಗಲಿಲ್ಲ, ಮೂಡಲಿಲ್ಲ ಅಂದರೆ ಅವರು ಬಹಳ ದುರಾದೃಷ್ಟವಂತರು. ಇಲ್ಲಿ ಒಳಗೆ ಬರೋಷ್ಟು ಅದೃಷ್ಟ ಇತ್ತು ಅವ್ರಿಗೆ, ಆದರೆ ಚೆಲ್ಬಿಟ್ರು. ಅದಕ್ಕೆ ನಾವು ಹೇಳ್ತೀವಿ, ನೀವು ಬಂದವರು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಏನು ಅಂದರೆ ಎಲ್ಲ ಸೆಂಟಿಮೆಂಟ್ ಅಂದ್ರೇನು, ಏನೋ ಮಾಡಬೇಕು ಅಂತ ನಮಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ, ಅಥವಾ ನಮ್ಮ ಮನೆಯಲ್ಲಿ ಈ ರೀತಿ ಇತ್ತು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ನಮಗೆ ಅದಕ್ಕೆ ಹಿನ್ನೆಲೆ, ಕಾರಣ, ಉದ್ದೇಶ ಏನೂ ಗೊತ್ತಿಲ್ಲ. ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಏನೂ ಗೊತ್ತಿಲ್ಲ. ನಾವಿಲ್ಲಿ ಕಾರಣಗಳು ಹೇಳ್ತೀವಲ್ಲ, ಈ ಕಾರಣಗಳು ಹೇಳೂ ಕೂಡ ನಮಗೆ ಶ್ರದ್ಧೆ ಬರಲಿಲ್ಲ ಅಂದರೆ, ಅದಕ್ಕೆ ನಾವು ಏನು ಮಾಡ್ತೀವಿ, ಶ್ರದ್ಧೆ ಬರೋಕ್ಕಿಂತ ಮುಂಚೆ ಪ್ರಸಾದ ಮೇಲೆ ಸ್ವಲ್ಪ ಶ್ರದ್ಧೆ ಬರಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟೊಂದು ಜನ ನೋಡಿ, ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ನಮ್ಮ ಕ್ಲಾಸ್ ಮುಗಿಯೋ ಟೈಮ್ ಅಷ್ಟೊತ್ತಿಗೆ ಎಷ್ಟಾಗಿರುತ್ತೆ, ಹಾಲು ಫುಲ್ಲಾಗಿರುತ್ತೆ ಗ್ಯಾರಂಟಿ. ಅದ್ಯಾಗೊತ್ತಾ, ಅದು ನಮ್ಮ ಜಗನ್ನಾಥ ಹಂಗೆ ಮಾಡ್ತಾನೆ. ಇಲ್ಲಿ ಎಷ್ಟು ಪ್ರಸಾದ ಇದೆ ಹರನಾಥ್ ಪ್ರಭು, ಕರೆಕ್ಟಾಗಿ ಬರ್ತಾರೆ, ಕರೆಕ್ಟಾಗಿ ಕಳಿಸ್ತಾನೆ. 150ರಿಂದ 160 ಜನ ಬಂದೇ ಬರ್ತಾರೆ. ಒಂದು 25 ಜನ ಸ್ವಲ್ಪ ಭಗವಂತ ಬಫರ್ ಬಿಟ್ಟಿರ್ತಾನೆ. 150 ಜನ. ಇವಾಗ ಎಷ್ಟಪ್ಪ ಇದ್ದೀವಿ, ಒಂದು 100 ಜನ ಇದ್ದೀವಾ? ಮಕ್ಕಳೆಲ್ಲ ಸೇರಿ ಖಂಡಿತ ನಾವು ಪ್ರತಿ ವಾರ ನೋಡೋದಿದೆ, ಬಂದೇ ಬರ್ತಾರೆ. ಯಾಕೆ? ಪ್ರಸಾದದ ಮೇಲೆ ಶ್ರದ್ಧೆ ಇದೆ, ಶ್ರವಣದ ಮೇಲೆ ಶ್ರದ್ಧೆ ಇಲ್ಲ, ಪರವಾಗಿಲ್ಲ. ಯಾಕಂದರೆ ಭಗವಂತನ ಭಕ್ತಿಯಲ್ಲಿ ಎಲ್ಲದರಲ್ಲೂ ಶಕ್ತಿ ಇದೆ. ಸೊ ನಾವು ಅವರಿಗೆ ಟಿಕೆಟ್ ಕೊಡಲ್ಲ, ಬಾಗಿಲು ಕ್ಲೋಸ್ ಮಾಡಲ್ಲ ನಾವು 7 ಗಂಟೆಗೆ. ಸಿನಿಮಾ ಥಿಯೇಟ್ರಲ್ಲಿ ಮಾಡ್ತಾರಲ್ವ, ಇಲ್ಲ ಆಮೇಲೆ ಹೋಗ್ತಾರೆ, ಯಾರು ಹುಚ್ಚರ ಮಧ್ಯದಲ್ಲಿ ಹೋಗ್ತಾರೆ. ಸೊ ಭಗವಂತನ ಬಗ್ಗೆ, ಭಗವಂತನ ವಿಷಯದ ಬಗ್ಗೆ ಶ್ರದ್ಧೆ ಇಲ್ಲದೇ ಇದ್ರೂ ಕೂಡ ಏನೋ ಒಂದು ಶ್ರದ್ಧೆ ಇರಬೇಕು, ಏನೋ ಒಂದು ವಿಷಯದಲ್ಲಿ ಶ್ರದ್ಧೆ ಇರಬೇಕು ಭಗವಂತನ ವಿಷಯವಾಗಿ. ಆ ಶ್ರದ್ಧೆ ಇದ್ದವರು ಶ್ರದ್ಧೆಯನ್ನು ಕಳ್ಕೋಬಾರ್ದು. ನಮ್ಮ ಇಸ್ಕಾನಲ್ಲಿ ಒಂದು ಸಮಸ್ಯೆ ನಾವು ನೋಡ್ತೀವಿ, ಏನು ಅಂದರೆ ನಾವು ನಿಯಮಗಳನ್ನು ಹೇಳ್ತೀವಲ್ಲ, ಜನರಿಗೆ ಅದು ಬೇಡ, ನಿಯಮಗಳ ಪಾಲನೆ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಮನ್ನು ಬಿಟ್ಬಿಡಿ ಸರ್, ನಾವು ಹೆಂಗೋ ಇರ್ತೀವಿ. ನೀವು ಹೆಂಗೋ ಇದ್ರೆ ಅದು ಭಕ್ತಿ ಅಲ್ಲಪ್ಪ. ನೀವು ಹೆಂಗೋ ಇರ್ತೀವಿ ಅಂದರೆ ಅದು ಭಕ್ತಿ ಅಂತ ಕರೆಯೋಕ್ಕಾಗಲ್ಲ. ಅದನ್ನು ಏನೋ ಅದು ಸತ್ವಗುಣದಲ್ಲಿರ್ಬೋದು ಅಥವಾ ರಜೋಗುಣದಲ್ಲಿರ್ಬೋದು, ಏನೋ ಅದು ಯಾವುದೋ ಒಂದು ಮಟ್ಟದ ಶ್ರದ್ಧೆ. ಆದರೆ ಇಲ್ಲಿ ಭಗವಂತನಿಗೆ ಸೇವೆ ಮಾಡಬೇಕು ಅಂದರೆ ಇದು ಅಲೌಕಿಕ ಶ್ರದ್ಧೆ, ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ ಜನರಿಗೆ ಕಷ್ಟ, ಬರ್ತಾರೆ ಹೊಡೋಗ್ಬಿಡ್ತಾರೆ. ಅದಕ್ಕೆ ನಾವು 2 ಬಾಗಿಲು ತೆಗೆದಿದ್ದೀವಿ. ಒಂದು ಮುಚ್ಚಿಬಿಡೋಣ, ಒಳ್ಳೆ ಐಡಿಯಾ ಅಲ್ವಾ? ಮುಚ್ಚಿಬಿಡು, ಆ ಕಡೆ ಪೊಲೀಸ್ನ ನಿಲ್ಲಿಸ್ಬಿಡೋದು. ಯಾಕಂದರೆ ಈ ಶ್ರದ್ಧೆ ಬೆಳೆಯೋದು ಯಾರಲ್ಲಿ ಭಗವಂತನ ಬಗ್ಗೆ, ಭಕ್ತಿಯ ಬಗ್ಗೆ ಶ್ರದ್ಧೆ ಬೆಳೆದಿದೆಯೋ ಬಹಳ ಬಹಳ ಅದೃಷ್ಟವಂತರು. ಅವ್ರ ಜೀವನದಲ್ಲಿ ಇನ್ನೇನು ಕೇಳಲೇಬೇಕಾಗಿಲ್ಲ, ಕೇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ಹಿನ್ನೆಲೆ, ಭೌತಿಕ ಹಿನ್ನೆಲೆ ಏನೇ ಇರಲಿ, ಅವ್ರು ಏನೇ ಓದಿರಲಿ, ಅದು ಯಾವುದು ಪರಿಗಣನೆಗಿಲ್ಲ. ಅವರಿಗೆ ಭಗವಂತನಲ್ಲಿ ಭಕ್ತಿಯಲ್ಲಿ ಶ್ರದ್ಧೆ ಮೂಡಿದೆ ಅಂದರೆ ಅವರು ಅತ್ಯಂತ ಅದೃಷ್ಟವಂತರು. ಆ ಶ್ರದ್ಧೆ ಬಂದಿರೋರು ಏನು ಮಾಡ್ತಾರೆ ಗೊತ್ತಾ? ಒಳಗೆ ಬರ್ತಾ ಅಲ್ಲಿ ಎಡಗಡೆ ನಾವು ಏನಿಟ್ಟಿರ್ತೀವಿ, ತಿಲಕ ಇಟ್ಕೊಂಡು ಬರ್ತಾರೆ. ಶ್ರದ್ಧೆ ಇದೆ, ಆದರೆ ಇನ್ನೂ ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಪ್ರಭು ಹೊರಗಡೆ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗತ್ತಾ? ಇಲ್ಲ, ಇಲ್ಲಿಗೆ ಇಟ್ಕೋತೀವಿ, ತೊಂದರೆ ಇಲ್ಲ. ಶ್ರದ್ಧೆ ಬೆಳೀತಾ ಇದೆ. ನಾವು ಭಕ್ತಿಯ ಒಂದೊಂದು ಅಂಗವನ್ನು ನಾವು ಸ್ವೀಕಾರ ಮಾಡಿದಾಗ ಅದರ ಅರ್ಥ ಏನು ಅಂದರೆ ನಮ್ಮ ಶ್ರದ್ಧೆ ಹೆಜ್ಜೆ ಹಂತವಾಗಿ ಬೆಳೀತಾ ಇದೆ ಅಂತ ಅರ್ಥ. ಶ್ರದ್ಧೆ ಅಂದರೆ ನಂಬಿಕೆ.
ನಮ್ಮ ಸಮಸ್ಯೆ ಏನು ಅಂದರೆ ನಾವು ಜ್ಞಾನವನ್ನು ಕೇಳ್ತೀವಿ, ಅರೆ ಮನಸ್ಸು ಏನೋ ಹೇಳುತ್ತೆ. ಮನಸ್ಸು ಯಾವುದೋ ವಿಷಯಕ್ಕೆ ಅಟ್ಯಾಚ್ ಆಗಿಬಿಟ್ಟಿದೆ. ನಾವು ಕೇಳ್ತಾ ಇರೋ ಸತ್ಯಾಂಶವನ್ನು ಕೇಳ್ತೀವಿ, ಆದರೆ ಸ್ವೀಕಾರ ಮಾಡೋಕ್ಕೆ ಇನ್ನೂ ರೆಡಿಯಾಗಿಲ್ಲ. ತೊಂದರೆ ಇಲ್ಲ, ಶ್ರದ್ಧೆ ಕ್ರಮೇಣ ಬರುತ್ತೆ. ಅದಕ್ಕೆ ಶ್ರವಣ ಮಾಡಬೇಕು. ಶ್ರವಣ ಮಾಡೋದ್ರಿಂದ ಶ್ರದ್ಧೆ ಬೆಳೆಯುತ್ತೆ. ಕೆಲವರು ಅದಕ್ಕೆ ಹೇಳೋದಿಲ್ಲ, ಬಹಳ ಅದೃಷ್ಟವಂತರು ಹಿಂದಿನ ಜನ್ಮಗಳಲ್ಲಿ ಭಕ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಬಂದ ತಕ್ಷಣ ಚಕ 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 ಅಂತ ಮುಂದೋಗ್ಬಿಡ್ತಾರೆ. ನಾವು ಅಂಥವ್ರ ಹಿಂದೆ ನಾವೇನು ಮಾಡಲೇಬೇಕಲ್ಲ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಪುಣ್ಯಜೀವಿಗಳು, ಬಹಳ ಭಾಗ್ಯಜೀವಿಗಳು, ಅದೃಷ್ಟವಂತರು. ಬೇರೆಯವರು ಶ್ರವಣ ಮಾಡಿ, ಭಕ್ತರ ಸಂಘ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ಆರತಿಯಲ್ಲಿ ಭಾಗವಹಿಸಿ, ಹೀಗೆ ಕ್ರಮೇಣವಾಗಿ ಹಂತ ಹಂತವಾಗಿ ಅವರ ಶ್ರದ್ಧೆ ಬೆಳೀತಾ ಹೋಗಬೇಕು. ಇಲ್ಲಾಂದರೆ ಭಯ ಆಗಬೇಕು ನಮಗೆ. ನಾನು ಹೇಳಿದ್ನಲ್ಲ, ಇಲ್ಲಿಗೆ ಬಂದು ನಾವು ಇದನ್ನು ಚಲ್ತೀವಿ ಅಂದರೆ ಇದು ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಭಾಗ್ಯ. ಅದನ್ನು ನಾವು ಎಸ್ಬಿಡ್ತಾ ಇದ್ದೀವಿ. ನಿಮಗೆ ಯಾರಾದರೂ ಡೈಮಂಡ್ ಕೊಟ್ಟರೆ ಎಸಿತೀವಾ? ಇಲ್ಲ ಪ್ರಭು, ಇದು ಡೈಮಂಡ್ಗಿಂತ ಅಮೂಲ್ಯವಾದದ್ದು. ಆದರೆ ಭೌತಿಕವಾಗಿ ನಮಗೆ ಇದರ ವ್ಯಾಲ್ಯೂ ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ, ನಮಗೆ ಗೊತ್ತಾಗಲ್ಲ. ನಿಜವಾಗ್ಲೂ ಕೃಷ್ಣ ಅದರ ಭೌತಿಕ ವ್ಯಾಲ್ಯೂನು ಹೇಳ್ಬಿಟ್ಟಿದ್ದಾನೆ, ಯೋಗಕ್ಷೇಮ ಬಾಮ್ಯಂ ಅಂತ. ನಿಮ್ಮ ಡೈಮಂಡ್ ನೀವು ಒಂದು ಸತಿ ಮಾರಿದ್ರೆ ಆಯ್ತು, ಅದರ ಕತೆ. ಆಮೇಲೆ ಏನು, ಅದೆಷ್ಟು ದುಡ್ಡು ಬಂತೋ ಅಷ್ಟೇ. ಆದರೆ ಕೃಷ್ಣ ಹೇಳ್ತಾನೆ, ನಿಮ್ಮ ಜೀವನ ಪೂರ್ತಿ ನಿಮಗೆ ಏನು ಬೇಕೋ ಎಲ್ಲ ನಾನು ನೋಡ್ಕೋತೀನಿ ಅಂತ. ಆದರೆ ನಾವು ಅದಕ್ಕೋಸ್ಕರ ಭಕ್ತಿ ಮಾಡಲ್ಲ. ಆದರೆ ಅಷ್ಟು ಇದರಲ್ಲಿ ಈ ವಿಷಯದ ಈ ಒಂದು ಭಕ್ತಿಯಲ್ಲಿ ಅಷ್ಟು ಶ್ರದ್ಧೆ ಇದ್ದವರಿಗೆ ಮಾತ್ರ ಅದು. ಅವರು ಆ ಅರೆ ಮನಸ್ಸಿನವರು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿರಲಾರರು. ಅರ್ಧಂಬರ್ಧ ಶ್ರದ್ಧೆ ಇದೆ, ಕೋಮಲ ಶ್ರದ್ಧೆ. ಸ್ವಲ್ಪ ಬರ್ತಾರೆ ಒಂದು ವಾರ, ಇನ್ನೊಂದು ವಾರ ಬರಲ್ಲ. ಪ್ರಭು ಇನ್ನೇನೋ ಕೆಲಸ ಆಯಿತು ಅಂದರೆ ಇನ್ನೇನೋ ಭಕ್ತಿಗಿಂತ ಜಾಸ್ತಿ ಮುಖ್ಯ. ಅಂದರೆ ಅವ್ರಿಗೆ ಶ್ರದ್ಧೆ ಅಂದರೆ ಭಾಳ ಸಿಂಪಲಪ್ಪ. ಇವಾಗ ಇದು ಮಾಡೋದ್ರಿಂದ ನನಗೆ ಎಲ್ಲಕ್ಕಿಂತ ಹೆಚ್ಚು ಒಳ್ಳೆಯದಾಗತ್ತೆ ಅಂತ ಗೊತ್ತಾದರೆ ನಮಗೆ ಶ್ರದ್ಧೆ ಇರುತ್ತಲ್ವ. ಇವಾಗ ಯಾರಿಗೋ ಆರೋಗ್ಯದ ಸಮಸ್ಯೆ, ಡಾಕ್ಟ್ರ್ ಹೇಳ್ತಾರೆ ವಾಕಿಂಗ್ ಹೋಗಿ ಅಂತ, ಬಿಸಿಲೋ ಮಳೆನೋ ಹೋಗ್ತಾ ಇರ್ತಾನೆ. ಯಾಕೆ? ಅವ್ರಿಗೆ ಶ್ರದ್ಧೆ ಇದೆ, ಇದು ಮಾಡೋದ್ರಿಂದ ನನ್ನ ಆರೋಗ್ಯ ಚೆನ್ನಾಗಾಗತ್ತೆ ಅಂತ. ಆದರೆ ನಮಗೆ ಭಕ್ತಿಯಲ್ಲಿ ಅಷ್ಟು ಶ್ರದ್ಧೆ ಇಲ್ಲ. ನಾವು ಬೇಕಾದಷ್ಟು ವಿಷಯಗಳೇ ಹೇಳ್ತಾನೆ ಇದ್ದೀವಿ, ವಾರ ಪ್ರತಿ ವಾರದಲ್ಲೂ ನಾವು ಭಕ್ತಿಯ ಬಗ್ಗೆ, ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ ಹೆಚ್ಚು ನಮಗೆ ಜ್ಞಾನವನ್ನು ನಾವು ಕೊಡ್ತಾನೇ ಇದ್ದೀವಿ. ಆ ಜ್ಞಾನದ ಉದ್ದೇಶ ಏನೋ ಈ ಶ್ರದ್ಧೆ ಹೆಚ್ಚಾಗಬೇಕು. ಹೌದು, ನಾನು ಮಾಡಬೇಕು, ನಾನು ಇನ್ನೂ ಮಾಡಬೇಕು, ಜಾಸ್ತಿ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು. ಇಲ್ಲಾಂದರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿಗೆ ಬಂದು ನೀವು ಹೋಗಿ ಮತ್ತೆ ವಾಪಸ್ ಬರಲಿಲ್ಲ ಅಂದರೆ ದುರಾದೃಷ್ಟವಂತರು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ನಾವು ಮನಸ್ಸಿಗೆ ನೋವು ಆಗೋ ಥರ ಮಾತಾಡ್ತೀವಿ? ಯಾಕೆ? ಆ ನೋವಿಂದಾದರೂ ವಾಪಸ್ ಬರಲಿ. ನಮ್ಮನ್ನು ನೋಡ್ಕೊಂಡು ಬರಬೇಕಾಗಿಲ್ಲ. ಬೈಬೋದು ನಮ್ಮ ಬಗ್ಗೆ, ನಮಗೇನು ಬೇಸರ ಇಲ್ಲ ಅದ್ರ ಬಗ್ಗೆ. ಆದರೆ ಒಬ್ಬ ಜೀವಿ, ಒಬ್ಬ ಮನುಷ್ಯನ ಜೀವನ ಹಾಳಾಗಬಾರ್ದು. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ತಿರ್ಗಾ ಮನುಷ್ಯ ಜನ್ಮ ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಕೆಳಮಟ್ಟದ ಜನ್ಮ, ಪ್ರಾಣಿಗಳ ಜನ್ಮ, ಕೆಳ ಲೋಕಗಳಲ್ಲಿ ಜನ್ಮ. ಮನುಷ್ಯ ಜನ್ಮ ದೊಡ್ಡದು, ಹಾಳು ಮಾಡ್ಕೋಬೇಡ್ರಪ್ಪ. ಜೋರಾಗಿ ಹೇಳಿ, ಹುಚ್ಚಪ್ಪಂದಿರ. ನಾನು ಹೇಳಿಲ್ಲ, ದಾಸರು ಹೇಳೋದು. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಶ್ರದ್ಧೆಯು ಒಂದು ಬಹು ಮುಖ್ಯ ಅಂಶ. ಪರಮಪ್ರಭುವಾದ ಕೃಷ್ಣನನ್ನು ಸೇವಿಸಿದರೆ ಸಾಕು, ಮನುಷ್ಯನು ಎಲ್ಲ ಪರಿಪೂರ್ಣತೆಯನ್ನು ಸಾಧಿಸಬಹುದು ಎಂಬ ಪೂರ್ಣ ದೃಢ ನಂಬಿಕೆಯೇ ಶ್ರದ್ಧೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ. ಇದರ ಅರ್ಥ ಏನು? ಕೃಷ್ಣ ಭಕ್ತಿ ಒಂದು ಮಾಡಿದ್ರೆ ಬೇರೆ ಇನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಏನು ಅಂದ್ರೇನು? ನಮಗೆ ಸಂಪೂರ್ಣ ಶ್ರದ್ಧೆ ಬಂದಾಗ ಈ ಭಗವದ್ಗೀತೆಯ ಜ್ಞಾನದಲ್ಲಿ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೇನು? ಎಲ್ಲ ಥರ ಧರ್ಮ. ಇವತ್ತು ನಾವು ಒಂದು ಧರ್ಮವನ್ನು ಮಾಡ್ತಾಯಿದ್ದೀವಿ, ಏನೋ ಗೃಹಸ್ಥ ಧರ್ಮವನ್ನು ಮಾಡ್ತಾಯಿದ್ದೀವಿ. ಹೆಚ್ಚಿನ ಜನರು ವಿವಾಹಿತರಾಗಿರೋರು ಮನೆಯನ್ನು ನಡೆಸೋದು, ಮಕ್ಕಳನ್ನು ಬೆಳೆಸೋದು, ಸ್ಕೂಲಿಗೆ ಕಳಿಸೋದು ಇತ್ಯಾದಿ. ಇದು ಒಂದು ರೀತಿಯಲ್ಲಿ ಗೃಹಸ್ಥ ಧರ್ಮ. ಈ ಗೃಹಸ್ಥ ಧರ್ಮವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಶ್ರದ್ಧೆ ಸಂಪೂರ್ಣವಾಗಿ ಹೆಚ್ಚಾದ ಮೇಲೆ ನಾವು ಕೇವಲ ಭಕ್ತಿ ಸೇವೆಯನ್ನು ಮಾಡ್ತೀವಿ, ಬೇರೆ ಏನೂ ಮಾಡಲ್ಲ.
ಅದಕ್ಕೆ ತುಂಬ ಶ್ರದ್ಧೆ ಬೇಕು, ಆ ಹಂತಕ್ಕೆ ಹೋಗೋದು ಬೇಡ. ಆದರೆ ಕೃಷ್ಣ ಭಕ್ತಿಯನ್ನು ಮಾಡಿದ್ರೆ ಮೊದಲು ನಾನು ಅಲ್ಲಿ ಇಲ್ಲಿ ಹೋಗಬೇಕಾಗಿಲ್ಲ. ಮೊದಲನೇ ಶ್ರದ್ಧೆ, ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಈ ವ್ರತ ಆ ವ್ರತ ಅದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದರೆ ಕೃಷ್ಣನಿಂದನೇ ಎಲ್ಲ ಶಕ್ತಿ ಬರ್ತಾರೋದು, ಕೃಷ್ಣನೇ ಎಲ್ಲ ಶಕ್ತಿಯ ಮೂಲ. ಅವನ ಹತ್ರ ಹೋದ್ಮೇಲೆ ಇನ್ನು ಬೇರೆಯವ್ರ ಹತ್ರ ಹೋಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಒಂದು ತರಹದ ಶ್ರದ್ಧೆ, ಭಕ್ತಿಯಲ್ಲಿ ಶ್ರದ್ಧೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಬೋದು. ಪರಿಪೂರ್ಣತೆಯನ್ನು ಅಂದರೆ ಏನರ್ಥ? ಈ ಆತ್ಮಗಳಾಗಿ ನಾವು ಭಗವಂತನ ಅಂಶವಾಗಿ ನಮ್ಮ ನಿಜವಾದ ಸ್ವರೂಪ ಸ್ಥಿತಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದು. ಯಾರು ಅದನ್ನು ಮಾಡ್ತಾರೋ ಆತ್ಮ ತನ್ನ ನಿಜ ಸ್ಥಿತಿಗೆ ಅಂದರೆ ಗೋಲೋಕಕ್ಕೆ, ವೈಕುಂಠಕ್ಕೆ ವಾಪಸ್ ಹೋಗುತ್ತೆ. ಮತ್ತು ಈ ಭೌತಿಕ ಜಗತ್ತಿನಲ್ಲಿ ಈ ಲೋ ಕ್ಲಾಸ್ ಶರೀರ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಅದೂ ಜೀವನದ ಪರಿಪೂರ್ಣತೆ. ನಮಗೆ ಜೀವನದ ಪರಿಪೂರ್ಣತೆ ಜನ ಮೊದಲು ಹೇಳ್ತಾರೆ, ಸ್ವಾಮಿ ಫಸ್ಟು ನಮ್ಮ ಭೌತಿಕ ಕಷ್ಟಗಳೇ ನಿಂತೋಗ್ಬಿಟ್ರೆ ಸಾಕಪ್ಪ. ನಿಲ್ಲುತ್ತೆ, ಯಾಕೆ ನಿಲ್ಲಲ್ಲ? ಭಕ್ತಿಯನ್ನು ಮಾಡಿದ್ರೆ ಅದು ಆಗುತ್ತೆ. ಅದೇನು ಕೃಷ್ಣನಿಗೆ ದೊಡ್ಡ ವಿಷಯನ? ನಿಮ್ಮ ಕಷ್ಟಗಳನ್ನು ತೆಗೆದುಹಾಕೋದು ಕೃಷ್ಣನಿಗೆ ದೊಡ್ಡ ವಿಷಯನ? ಇವಾಗ ಇಷ್ಟೊಂದು ಜನ ಇದ್ದಾರೆ, ಯಾರು ಭಗವಂತನ ನಾಮವನ್ನು ತಗೋತಾ ಇದ್ದಾರೋ ಭಗವಂತ ಅವ್ರ ಜೊತೆ ಗೊತ್ತಲ್ವ, ನಮ್ಮ ಅಡ್ರೆಸ್ಸು, ನಮ್ಮ ಹೆಸರು, ಕುಲ, ಗೋತ್ರ ಎಲ್ಲ ಗೊತ್ತು ತಾನೇ ಅವನಿಗೆ. ಗೊತ್ತಿದ್ದು ನಮ್ಮ ಜೀವನದಲ್ಲಿ ಕಷ್ಟ ತೆಗೆದುಹಾಕೋದು ಅಷ್ಟು ಕಷ್ಟನ ಅವನಿಗೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲೇ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಮಹೇಶ್ವರ. ಕೃಷ್ಣನ ಹತ್ರ ಇಲ್ಲದೇ ಇರೋ ಶಕ್ತಿ ಇಲ್ಲ, ಎಲ್ಲ ಕೃಷ್ಣನಿಂದನೇ ಬರ್ತಾ ಇರೋದು. ಪರಾಸ ಶಕ್ತಿರ್ ವಿವಿಧ ಇವ ಶ್ರೂಯತೆ. ವಿವಿಧ ಶಕ್ತಿಗಳಿವೆ ಕೃಷ್ಣನಲ್ಲಿ. ಆ ಶಕ್ತಿಗಳಿಂದನೇ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಕೂಡ ಅವನ ಶಕ್ತಿಯಿಂದನೇ ನಡೀತಾ ಇರೋದು. ಸೊ ಇನ್ನು ನಮ್ಮ ಒಂದು ಕ್ಷುದ್ರ, ಒಂದು ಕ್ಷುಲ್ಲಕ ಜೀವಿ, ಆ ಜೀವಿಯ ಅಲ್ಪ ಚಿಕ್ಕ ಪುಟ್ಟ ತೊಂದರೆಗಳು, ಅದನ್ನು ಭಗವಂತನ ನಿವಾರಿಸೋಕ್ಕಾಗಲ್ವೇನಪ್ಪ? ಖಂಡಿತ ಸಾಧ್ಯ. ಯಾರಿಗೆ ಆಗತ್ತೆ ಅದು? ಯಾರಿಗೆ ನಂಬಿಕೆ ಇದೆಯೋ ಅವ್ರಿಗೆ. ಯಾರಿಗೆ ಭಗವಂತನೇ ನಂಬಿಕೆ ಇದೆಯೋ ಭಗವಂತ ತೋರಿಸ್ತಾನೆ, ಹೌದಪ್ಪ ನೀನು ನನ್ನ ಮೇಲೆ ಇಷ್ಟೊಂದು ನಂಬ್ಕೊಂಡಿದ್ದೆ, ನಾನು ನೋಡ್ಕೋತೀನಿ ನಿನ್ನ. ಇನ್ಯಾರು ಹೇಳ್ತಾರೆ, ಇಲ್ಲ ಇದೆಲ್ಲ ಇವ್ರು ಸುಮ್ಮನೆ ಕತೆ ಕಟ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ತಥಾಸ್ತು. ನಿಮಗೆ ಶ್ರದ್ಧೆ ಹೆಚ್ಚಾಗೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಭಗವಂತ ನಿಮ್ಮನ್ನು ಫೋರ್ಸ್ ಮಾಡಲ್ಲ, ಯೋಚನೆ ಮಾಡಬೇಡಿ. ಅರೆ ನಿಮಗೆ ಶ್ರದ್ಧೆ ಇದೆ, ಇಲ್ಲ ಖಂಡಿತ ನಾನು ಓದುತ್ತಾ ಇದ್ದೀನಿ ಭಗವದ್ಗೀತೆಯಲ್ಲಿ. ಕೃಷ್ಣ ಹೇಳ್ತಾ ಇದ್ದಾನೆ, ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಕೃಷ್ಣ ಹೇಳ್ತಾನೆ, ಯಾರು ನನಗೆ ಯಾವ ಮನೋಭಾವದಲ್ಲಿ ಶರಣಾಗತರಾಗಿದ್ದಾರೋ ಅದಕ್ಕೆ ನಾನು ಪ್ರತಿಸ್ಪಂದಿಸ್ತೀನಿ ಅಂತ ಕೃಷ್ಣ ಮಾತು ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಸೊ ನಮಗೆ ಕೃಷ್ಣನಲ್ಲಿ ನಂಬಿಕೆ ಇದ್ದರೆ ಕೃಷ್ಣ ತೋರಿಸ್ತಾನೆ, ಇದ್ದೀನಿ, ಹೌದಪ್ಪ ನಿನ್ನ ನಂಬಿಕೆ ಸರಿ. ಅವಾಗ ನಮ್ಮ ನಂಬಿಕೆ ಏನಾಗುತ್ತೆ? ಇನ್ನೂ ಹೆಚ್ಚಾಗುತ್ತೆ. ಅದೇ ನಿಜವಾದ ಶ್ರದ್ಧೆ. ಅಂದರೆ ಏನರ್ಥ? ಈ ಸತ್ವಗುಣದ ಶ್ರದ್ಧೆ, ದೇವತೆಗಳ ಹತ್ರ ಹೋಗೋ ಶ್ರದ್ಧೆ, ಅಸುರರ ಆರಾಧನೆಯ ಶ್ರದ್ಧೆ ಅಥವಾ ಭೂತ ಪಿಶ, ಇವೆಲ್ಲ ನಿಜವಾದ ಶ್ರದ್ಧೆ ಅಲ್ಲ. ಈ ಶ್ರದ್ಧೆಗಳ ಉದ್ದೇಶ ಏನು? ಕೊನೆಗೆ ಅಲೌಕಿಕ ಶ್ರದ್ಧೆ ಹಂತಕ್ಕೆ ಬರೋಕ್ಕೆ ಇವೆಲ್ಲ ಇರೋದು. ಇವಾಗ ಈ 3 ಗುಣಗಳು ನಮ್ಮೆಲ್ಲರಲ್ಲೂ, ಈ ಸತ್ವಗುಣ ಇದೆ, ರಜೋಗುಣ, ತಮೋಗುಣ ಇದೆ. ಇದರ ಉದ್ದೇಶ ಏನು? ನಾವು ಕ್ರಮೇಣವಾಗಿ ತಮೋಗುಣದಿಂದ ರಜೋಗುಣಕ್ಕೆ ಬರಬೇಕು, ರಜೋಗುಣದಿಂದ ಸತ್ವಗುಣಕ್ಕೆ ಬರಬೇಕು, ಸತ್ವಗುಣಕ್ಕೆ ಬಂದು ಆಮೇಲೆ ಅಲೌಕಿಕ ಸ್ಥಿತಿಗೆ ಬರಬೇಕು. ಅಲೌಕಿಕ ಸ್ಥಿತಿ ಅಂದರೆ ಭಕ್ತಿಯ ಸ್ಥಿತಿ. ಶ್ರದ್ಧೆನೂ ಅಷ್ಟೇ, ತಮೋಗುಣದ ಶ್ರದ್ಧೆಯನ್ನು ಬಿಟ್ಟು ರಜೋಗುಣದ ಶ್ರದ್ಧೆಗೆ ಬರಬೇಕು, ರಜೋಗುಣದ ಶ್ರದ್ಧೆ ಬಿಟ್ಟು ಸತ್ವಗುಣದ ಶ್ರದ್ಧೆ ಬರಬೇಕು, ಸತ್ವಗುಣದ ಶ್ರದ್ಧೆಯನ್ನು ಬಿಟ್ಟು ಅಲೌಕಿಕ ಶ್ರದ್ಧೆ ಹಂತಕ್ಕೆ ಬರಬೇಕು. ಅಂದರೆ ಕೇವಲ ಕೃಷ್ಣನಲ್ಲಿ ನಂಬಿಕೆ. ಇಲ್ಲಿ ಒಂದು ಭಾಗವತದ ಒಂದು ಶ್ಲೋಕವನ್ನು ಹೇಳ್ತದೆ, ಯಥಾ ತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾ ಪ್ರಾಣೋಪಹಾರಾಚ್ಛ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಮರದ ಬೇರಿಗೆ ನೀರನ್ನು ಹಾಕಿ ಮನುಷ್ಯನು ಅದರ ಕೊಂಬೆಗಳನ್ನು, ಸಣ್ಣ ಶಾಖೆಗಳನ್ನು ಮತ್ತು ಎಲೆಗಳನ್ನು ತೃಪ್ತಿಪಡಿಸುತ್ತಾನೆ. ಹೊಟ್ಟೆಗೆ ಆಹಾರವನ್ನು ಕೊಟ್ಟು ಮನುಷ್ಯನು ದೇಹದ ಎಲ್ಲ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾನೆ. ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ತೊಡಗಿದ ಮನುಷ್ಯನು ಎಲ್ಲ ದೇವತೆಗಳನ್ನು ಹಾಗೂ ಇತರ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತಾನೆ. ಒಂದೇ ಒಂದು ಶ್ಲೋಕದಲ್ಲಿ ಸತ್ಯಾಂಶವನ್ನು ಬಹಿರಂಗ ಮಾಡಿದ್ದಾರೆ. ಕೃಷ್ಣನ ಸೇವೆಯನ್ನು ಮಾಡಿದಾಗ ಬೇರೆ ಎಲ್ಲ ದೇವತೆಗಳ ಸೇವೆಯೂ ಆಯಿತು, ಎಲ್ಲ ಜೀವಿಗಳ ಸೇವೆಯೂ ಆಯಿತು, ಎಲ್ಲವೂ ಆಗೋಯ್ತು. ಎಲ್ಲ ಜೀವಿಗಳ ಸೇವೆ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಮನುಷ್ಯರಾಗಿ ನಮಗೆ 6 ಥರದ ಋಣಗಳಿವೆ. ಯಾವ ಋಣಗಳು?
ದೇವ, ಋಷಿ, ಭೂತ. ಭೂತ ಅಂದರೆ ಭೂತ ಪ್ರೇತ ಅಲ್ಲ, ಬೇರೆ ಜೀವಿಗಳು. ಆಪ್ತ ನಮಗೆ ಬೇಕಾಗಿರೋರು. ನೃಣಾಂ ಮನುಷ್ಯರು, ಪಿತೃಣಾಂ ನಮ್ಮ ಪೂರ್ವಜರು. ಈ 6 ಜನರ ಪ್ರತಿ ನಮಗೆ ಋಣ ಇದೆ, ಆಬ್ಲಿಗೇಷನ್, ಋಣಬದ್ಧರು ನಾವು. ಆ ಋಣವನ್ನು ನಾವು ತೀರಿಸಬೇಕು. ಅಂದರೆ ಅದಕ್ಕೋಸ್ಕರ ನಾವೇನಾದ್ರು ಮಾಡಬೇಕು. ಪೂರ್ವಜರದ ಋಣವನ್ನು ಹೇಗೆ ತೀರಿಸ್ತೀವಿ? ಶ್ರಾದ್ದ ಕ್ರಿಯೆಯನ್ನು ಮಾಡಿ. ದೇವತೆಗಳ ಋಣವನ್ನು, ಅಥವಾ ಅದು ಬೇಡ, ಋಷಿಮುನಿಗಳ ಋಣವನ್ನು, ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ, ಶಾಸ್ತ್ರಾಧ್ಯಯನದಿಂದ ಋಷಿ ಮುನಿಗಳ ಋಣವನ್ನು ನಾವು ತೀರಿಸ್ತಾ ಇದ್ದೀವಿ. ಯಾಕಂದರೆ ಆ ಶಾಸ್ತ್ರವನ್ನು ನಾವು ಓದ್ಬಿಟ್ಟು ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಆ ಋಣ ತೀರ್ದಂಗೆ. ಬೇರೆ ಜೀವಿಗಳಿಗೆ ಋಣವನ್ನು ಹೇಗೆ ತೀರಿಸ್ತಾ ಇದ್ದೀವಿ? ಆಹಾರ ಕೊಡೋದ್ರಿಂದ. ಸೊ ಹೀಗೆ ಎಷ್ಟೊಂದು ಋಣಗಳಿವೆ. ನಾವು ಇವೆಲ್ಲ ಋಣಗಳಿಂದ ನಾವು ಮುಕ್ತರಾಗೋ ಥರ ರೀತಿಯಲ್ಲಿ ಜೀವನ ನಡೆಸ್ತಾ ಇಲ್ಲ ಕಲಿಯುಗದಲ್ಲಿ. ಆದರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಚಿಂತನೆ ಮಾಡಬೇಡಿ, ಸುಮ್ಮನೆ ಭಗವಂತನಿಗೆ ನೀವು ಭಗವಂತನ ಸೇವೆ ಮಾಡಿದಾಗ ಎಲ್ಲ ಋಣಗಳು ತೀರೋದಂಗೆ. ಹೇಗೆ ಅರ್ಥ ಮಾಡ್ಕೋಬೋದು? ನಾವು ನೀರನ್ನು ಹಾಕೋದು ಎಲ್ಲಿಗೆ? ಬುಡಕ್ಕೋ ಅಥವಾ ಪ್ರತಿ ಒಂದು ಕೊಂಬೆಗೂ ಅಥವಾ ಹಣ್ಣಿಗೂ ಹೂಗೂ ಹೋಗಿ ನೀರು ಹಾಕ್ತೀವ? ಎಲೆಗೂ? ಬುಡಕ್ಕೆ ಹಾಕ್ತೀವಿ. ಬುಡಕ್ಕೆ ಹಾಕಿದಾಗ ಆಟೋಮೆಟಿಕ್ಕಾಗಿ ಅದು ಎಲ್ಲ ಕಡೆ ಹೋಗುತ್ತೆ. ಅದೇ ರೀತಿ ಭಗವಂತ ಈ ಸಂಪೂರ್ಣ ಸೃಷ್ಟಿಯ ಬುಡ. ಭಗವಂತನ ಸೇವೆ ಮಾಡಿದ್ರೆ ಎಲ್ಲರ ಸೇವೆಯೂ ಮಾಡ್ದಂಗೆ, ಎಲ್ಲರೂ ಸೇವೆಯೂ ಮಾಡ್ದಂಗೆ. ನಾವು ಕೇಳ್ಬೋದು, ಇವಾಗ ಇಸ್ಕಾನಲ್ಲಿ ಎಷ್ಟೊಂದು ಜನ ಬ್ರಹ್ಮಚಾರಿಗಳಾಗ್ತಾರೆ. ಬ್ರಹ್ಮಚಾರಿ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಆಮೇಲೆ ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅಂದರೆ ತಂದೆ ತಾಯಿಯರ ಪ್ರತಿ ಅವರು ತಮ್ಮ ಧರ್ಮವನ್ನು, ಕರ್ತವ್ಯವನ್ನು ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಇಲ್ಲ ನನ್ನ ಸೇವೆ ಒಂದೇ ಮಾಡಿದ್ರೆ ಸಾಕು ಅಂತ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ ಪಾಪ ಅವ್ರ ಅಪ್ಪ ಅಮ್ಮ ಒಬ್ಬರೇ ಇದ್ರಪ್ಪ, ಅವರಿಗೆ ಅವ್ನ ಮಗ ಬಿಟ್ಬಿಟ್ಟು ಬಂದ್ಬಿಟ್ಟ, ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಯಾಕಂದರೆ ಅವನು ಮಾಡ್ತಾ ಇರೋ ಸೇವೆಯಿಂದ ಅವನು ಶುದ್ಧ ಭಕ್ತನಾದರೆ ಅವ್ರ ಅಪ್ಪ ಅಮ್ಮ ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಎಲ್ಲಿದ್ದರೂ ಕೂಡ ಭಗವದ್ಧಾಮ ಕೊಟ್ಟೋಗ್ಬಿಡ್ತಾರೆ. ಇದಕ್ಕಿಂತ ಪರೋಪಕಾರ ಅಥವಾ ಇದಕ್ಕಿಂತ ದೊಡ್ಡ ಸೇವೆ ಮಗ ತಂದೆ ತಾಯಿಗೆ ಮಾಡೋಕ್ಕೆ ಸಾಧ್ಯನಾ? ನೀವು ಎಷ್ಟೇ ಮಾಡಿದ್ರೂ ಅವರ ದೇಹವನ್ನು ನೋಡ್ಕೋಬೋದು. ಅದಕ್ಕೂ ಲಿಮಿಟೇಷನ್ ಇದೆ. ನಮ್ಮ ತಾಯಿಯವ್ರಿಗೆ ಕಣ್ಣು ಅಷ್ಟು ಚೆನ್ನಾಗಿ ಕಾಣಲ್ಲ. ನಾವು ಮಾಡೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗೋಗಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಭೌತಿಕವಾಗಿ ನನ್ನ ಕೈನಲ್ಲಿ ಆಗಿರೋದೆಲ್ಲ ಭೌತಿಕವಾಗಿ ಏನೇನಿದೆಯೋ ಎಲ್ಲವನ್ನೂ ಮಾಡಾಗೋಗಿದೆ. ಇವಾಗಿರೋನವನೊಬ್ಬನೇ. ಸೊ ಅವ್ನು ನೋಡ್ಕೋತಾನೆ. ಆ ನಂಬಿಕೆ ನಮಗಿದೆ. ಆ ನಂಬಿಕೆ ಇದ್ದರೆ ಭಗವಂತ ತಥಾಸ್ತು ಅಂತಾನೆ. ಓಕೆ, ನಂಬಿಕೆ ಇದೆಯೇನಪ್ಪ, ಆಯ್ತು, ನಾನು ನೋಡ್ಕೋತೀನಿ. ಅಯ್ಯೋ ಇಲ್ಲ ಪ್ರಭು, ಎಲ್ಲ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟೆ, ಏನೂ ಸೊಲ್ಯೂಷನ್ನೇ ಇಲ್ವಂತೆ, ಏನಾಗುತ್ತೋ ಗೊತ್ತಿಲ್ಲ ಅಂದರೆ ಏನರ್ಥ? ಭಗವಂತನಲ್ಲಿ ನಂಬಿಕೆ ಇಲ್ಲ. ಭಗವಂತನ ಬಿಟ್ಟು ಬೇರೆ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಡಾಕ್ಟ್ರ್ ನಮಗೆ ಭಗವಂತನಿಗಿಂತ ದೊಡ್ಡ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಡಾಕ್ಟ್ರನ್ನ. ಇವಾಗ ಒಂದು ಸರಳವಾದ ವಿಷಯ, ನೀವು ಡಾಕ್ಟ್ರ್ ಹತ್ರ ಹೋಗ್ತಿರಲ್ಲ, ಆ ಡಾಕ್ಟ್ರ್ ಬುದ್ಧಿ ತಲೆ ಹೆಂಗೆ ಓಡ್ತಾ ಇದೆ? ನಿಮ್ಮ ಕರ್ಮಫಲದ ಮೇಲೆ ಓಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಇಬ್ಬರಿಗೆ ಡಾಕ್ಟ್ರು ಒಂದೇ ಮೆಡಿಸನ್ ಕೊಡ್ತಾನಾ? ಇಲ್ಲ. ಅವನ ತಲೆಯಲ್ಲಿ ಏನು ಮೆಡಿಸಿನ್ ಬರುತ್ತೆ ಅದು ಯಾವುದ್ರ ಮೇಲೆ? ನಿಮ್ಮ ಕರ್ಮಫಲದ ಪ್ರಕಾರ. ನಿಮ್ಮ ಕರ್ಮದ ಫಲದ ಪ್ರಕಾರ ನಿಮಗೆ ಆವಾಗ ಟ್ರೀಟ್ಮೆಂಟ್, ನಿಮಗೆ ಸೊಲ್ಯೂಷನ್ ಇದೆ ಅಂದರೆ ನಿಮಗೆ ಕರೆಕ್ಟ್ ಮೆಡಿಸನ್ ಕೊಡ್ತಾನೆ. ಅಥವಾ ನೀವೇನು ಮೆಡಿಸನ್ ತೊಗೊಂಬರ್ತೀರೋ ಅದರಿಂದ ನೀವು ವಾಸಿ ಆಗ್ತೀರಾ? ಇಲ್ಲಾಂದ್ರೆ ಇಲ್ಲ. ಸೊ ಡಾಕ್ಟ್ರ್ ಹೆಂಗೆ ದೊಡ್ಡ ಮನುಷ್ಯ ಆಗೋದಾ? ಸರಿ, ಅವನೇನೋ ಕಲ್ತ್ಕೊಂಡಿದ್ದಾನೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಮನುಷ್ಯರೇ ಪ್ರತಿಯೊಂದು ಸೇವೆ ಅವನು ಅಷ್ಟೇ ಮಾಡ್ತಾ ಇರೋದು. ಆದರೆ ಅವನಿಗೆ ಕೊಡಬೇಕಾದ್ರೂ ಬುದ್ಧಿ ಕೂಡ ಭಗವಂತನಿಂದನೇ ಬರಬೇಕು. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಯಾವ ತಂದೆ ತಾಯಿಯು ಮಕ್ಕಳನ್ನು ಕಾಪಾಡೋಕ್ಕಾಗಲ್ಲ, ಯಾವ ಡಾಕ್ಟ್ರು ರೋಗಿಯನ್ನು ಕಾಪಾಡೋಕ್ಕಾಗಲ್ಲ. ಎಲ್ಲವೂ ಇರೋದು ಭಗವಂತನ ಮೇಲೆ. ನಮ್ಮ ಕರ್ಮಫಲನೇ ಸರ್ವಸ್ವ. ಆದರೆ ನಮ್ಮ ಕರ್ಮಫಲವನ್ನು ಮೀರಿರೋದು ಭಗವಂತನ ಶಕ್ತಿ, ಭಗವಂತನ ಕೃಪೆ, ಭಗವಂತನ ಇಚ್ಛೆ. ಇದು ಶ್ರದ್ಧೆ. ಏನೋ ಕೇಳ್ಬೋದು, ಏನಪ್ಪ ಸರ್ವಧರ್ಮನ್ ಪರಿತ್ಯಜಿ, ಎಲ್ಲವನ್ನು ಬಿಟ್ಬಿಟ್ರೆ ಕೃಷ್ಣ ನಮ್ಮ ಎಲ್ಲ ಪಾಪಗಳನ್ನು ತೊಗೊಂಡ್ಬಿಡ್ತಾನ? ನಂಬಿಕೆ ಇದೆಯಾ? ಪ್ರಶ್ನೆ ಅದು. ನಿಮಗೆ ನಂಬಿಕೆ ಇದೆಯಾ? ಸೊ ಇವತ್ತಿನ ಈ ಒಂದು ಸಂಪೂರ್ಣ ಶ್ಲೋಕನೇ ನಂಬಿಕೆಯ ಪ್ರಶ್ನೆ ಇದು. ಸೊ 2 ಉದಾಹರಣೆಗಳನ್ನು ಕೊಡ್ತೀನಿ ಇಲ್ಲಿ. ತುಂಬ ಅದ್ಭುತವಾದ ಭಾವಾರ್ಥ. ನೀವು ಅದಕ್ಕೆ ಭಗವದ್ಗೀತೆ ನೀವು ಯಥಾರೂಪ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಯಾವ ವಿಷಯನೂ ಅರ್ಥ ಆಗೋದಿಲ್ಲ.
ಆದುದರಿಂದ ಭಗವದ್ಗೀತೆಯನ್ನು ಓದಿದವನು ವಿಳಂಬವಿಲ್ಲದೆ ಭಗವದ್ಗೀತೆಯ ನಿರ್ಣಯಕ್ಕೆ ಬರಬೇಕು. ವಿಳಂಬವಿಲ್ಲದೆ ಮನುಷ್ಯನು ಬೇರೆಲ್ಲ ಕೆಲಸ ಬಿಟ್ಟು ದೇವೋತ್ತಮ ಪುರುಷನಾದ ಪರಮಪ್ರಭು ಕೃಷ್ಣನ ಸೇವೆಯನ್ನು ಕೈಗೊಳ್ಳಬೇಕು. ಈ ಜೀವನ ಸಿದ್ಧಾಂತವನ್ನು ಮನಗಂಡರೆ ಅದೇ ಶ್ರದ್ಧೆ. ಏನು ನಿಜವಾದ ಶ್ರದ್ಧೆ? ಕೃಷ್ಣನ ಸೇವೆಯನ್ನು ಮಾಡಬೇಕು ಅನ್ನೋ ವಿಷಯ ನಮ್ಮ ತಲೆ ಒಳಗೆ ಹೋದರೆ ಅದು ನಿಜವಾದ ಶ್ರದ್ಧೆ. ದೊಡ್ಡ ಭಾವಾರ್ಥ ಇದು. ಈ ಶ್ರದ್ಧೆಯ ಬೆಳವಣಿಗೆಯೇ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ. ಕೃಷ್ಣ ಪ್ರಜ್ಞೆ ಇರುವವರಲ್ಲಿ 3 ವರ್ಗಗಳು. ಸೊ ಇದು ಮುಖ್ಯ, ಇದು ಕೇಳ್ಕೊಳ್ಳೋಣ. ಶ್ರದ್ಧೆ ಇಲ್ಲದವರು 3ನೇ ವರ್ಗದವರು. ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಆದರೆ ಅವರಿಗೆ ಶ್ರದ್ಧೆ ಇಲ್ಲ. ಅವರು ಔಪಚಾರಿಕವಾಗಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಔಪಚಾರಿಕವಾಗಿ ಅಂದರೆ ಹೇಗೆ ದೇವಸ್ಥಾನಕ್ಕೆ ಹೋಗ್ತೀವೋ ಅದೇ ರೀತಿ ಕೃಷ್ಣ ಪ್ರಜ್ಞೆಗೂ ಬರ್ತಾರೆ. ದೇವಸ್ಥಾನಕ್ಕೆ ನಾವು ಹೋಗೋದು ಔಪಚಾರಿಕವಾಗಿ. ಅಂದರೆ ಏನರ್ಥ? ಅಲ್ಲಿ ಹೂವು ತೊಗೊಂಡೋಗ್ತೀವಿ, ಇದು ತೊಗೊಂಡೋಗ್ತೀವಿ, ಏನಕ್ಕೆ ಅದು ಕೊಡ್ತೀವಿ, ಅಲ್ಲಿ ತೆಂಗಿನಕಾಯಿ ತೊಗೊಂಡೋಗ್ತೀವಿ, ಅವರು ಅದನ್ನು ಹೊಡಿತಾರೆ, ಪ್ರಸಾದ ಕೊಡ್ತಾರೆ, ಇಷ್ಟೇ ನಮ್ಗೆ ಗೊತ್ತಿರೋದು. ನಮ್ಗೆ ಅದಕ್ಕಿಂತ ಜಾಸ್ತಿ ಏನೂ ಗೊತ್ತಿಲ್ಲ. ಆ ದೇವ್ರು ಯಾರು, ಯಾಕೆ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಇದೊಂದು ಮುಖ್ಯವಾದ ವಿಷಯ. ಆ್ಯಕ್ಚುಲಿ ಕಲಿಯುಗದಲ್ಲಿ ಎಲ್ಲ ತರಹದ ಪೂಜೆಯಿಂದ ನಮಗೆ ಫಲ ಸಿಗಲ್ಲ. ಇದಕ್ಕೆ ಕಾರಣಗಳಿವೆ. ಕಾರಣಗಳೇನು ಅಂದರೆ, ಮೊದಲನೇದು ಯಾರು ಪೂಜೆಯನ್ನು ಮಾಡಿಸ್ತಾ ಇದ್ದಾರೋ ಅವರ ಅರ್ಹತೆ, ಅವರ ಯೋಗ್ಯತೆ, ಅದರ ಮೇಲೆ ಸಂಪೂರ್ಣ ನಮಗೆ ಸಿಗೋ ಫಲ. ಪೂಜಾರಿಯ ಮೇಲೆ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿರ್ಬೋದು, ಅದಕ್ಕೆ ಆ ಪೂಜಾರಿಗೆ ಸರಿಯಾಗಿ ಮಂತ್ರವನ್ನು ಹೇಳೋಕ್ಕೆ ಬರಲಿಲ್ಲ ಅಂದರೆ ಅದರ ಫಲ ಸಿಗಲ್ಲ. ಅಷ್ಟು ಆ ಮಂತ್ರದ ಮೇಲೆ ಆಧಾರಿತವಾಗಿದೆ. ಏನು ಅಂತಾರೆ, ಏನು ಹೇಳ್ತಾರೆ, ಏನು ಮಂತ್ರ ಹೇಳ್ತಾರೆ, ನಮಗೇನು ಗೊತ್ತಾಗಲ್ಲ. ಅಷ್ಟೇ ಅದರ ಮೇಲೆ ಡಿಪೆಂಡ್ ನಮಗೆ ಅದರಿಂದ ಏನು ಫಲ ಸಿಗುತ್ತೋ ಇಲ್ವೋ ಅಂತ. ಎರಡನೇದು, ಮಾಡ್ತಾ ಇರೋರಿಗೆ ಶ್ರದ್ಧೆ ಇರಬೇಕು. ಮಾಡ್ತಾ ಇರೋರಿಗೂ ಶ್ರದ್ಧೆ ಇಲ್ಲ ಅಂದರೆ ಆ ಪೂಜೆ ಮೇಲೆ, ಆವಾಗ ಅದರಿಂದನೂ ಫಲ ಸಿಗಲ್ಲ. ಅದಕ್ಕೆ ಮಂತ್ರ ಹೇಳ್ಬಿಟ್ಟು ಆಮೇಲೆ ಕೊನೆಗೆ ಮಂತ್ರ ಹೇಳ್ತಾರೆ. ಎಲ್ಲ ಮಂತ್ರಗಳೆಲ್ಲ ಹೇಳಾದ್ಮೇಲೆ ಪೂಜಾರಿಗಳೇನು, ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಯಾರ ಹೆಸರು? ಅಚ್ಯುತಾಯ ನಮಃ, ಗೋವಿಂದಾಯ ನಮಃ, ಅನಂತಾಯ ನಮಃ. ಕೊನೆಗೆ ಬರಬೇಕಾಗಿರೋದು ಕೃಷ್ಣನ ಹತ್ರನೇ. ಅಪ್ಪ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಪ್ಪ, ಏನೋ ಪೂಜೆ ಮಾಡಿದೆ ತಪ್ಪಾಗ್ಬಿಟ್ಟಿದ್ರೆ ಕ್ಷಮಿಸ್ಬಿಟ್ಟು ಫಲ ಕೊಡಪ್ಪ. ಸೊ ಇಷ್ಟೊಂದೆಲ್ಲ ಸುತ್ತೋಡಿಯಾಕೆ ಯಾಕಪ್ಪ ಬೇಕು? ಸುಮ್ಮನೆ ನೇರವಾಗಿ ಅವನ ಹತ್ರನೇ ಬರ್ಬೋದಲ್ವ? ಇದು ಶ್ರದ್ಧೆ. ಅರೆ ಹೀಗೆ ಶ್ರದ್ಧೆ ಇಲ್ಲದೆ ಇರೋರು, ಅವರು ಭಕ್ತಿಯ ಪರಿಪೂರ್ಣತೆಯನ್ನು ಸಾಧನೆ ಮಾಡೋಕ್ಕಾಗಲ್ಲ. ಅವ್ರಿಗೆ ಪ್ರಾಯ ಸ್ವಲ್ಪ ಕಾಲವಾದ ಮೇಲೆ ಅವರು ಜಾರಿ ಹೋಗುತ್ತಾರೆ ಅಂದರೆ ಹೇಳಿದ್ನಲ್ಲ, ಈ ಕಡೆ ಬರ್ತಾರೆ, ಈ ಕಡೆ ಇನ್ನೊಂದು ಡೋರ್ ಓಪನ್ ಆಗಿದೆ, ಇವ್ರ ಹತ್ರ ಯಾರು ಮೊಳೆ ಹೊಡ್ಸ್ಕೋತಾರೆ. ಅವರು ಭಕ್ತಿ ಸೇವೆಯಲ್ಲಿ ತೊಡಗಿರಬಹುದು, ಆದರೆ ಅವರಿಗೆ ಪೂರ್ಣವಾಗಿ ದೃಢ ನಂಬಿಕೆಯಾಗಲಿ ಶ್ರದ್ಧೆಯಾಗಲಿ ಇಲ್ಲ. ಆದ್ದರಿಂದ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು ಕಷ್ಟ. ನಮ್ಮ ಧಾರ್ಮಿಕ ಪ್ರಸಾರ ಕಾರ್ಯಗಳಲ್ಲಿ ನಮಗೆ ಇದರ ವಾಸ್ತವ ಅನುಭವವಿದೆ. ಪ್ರಭುಪಾದರು ಬರಿತಾ ಇದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಇದರ ಅನುಭವ ಇದೆ. ಕೆಲವರು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗುತ್ತಾರೆ. ಅವರ ನಿಜವಾದ ಉದ್ದೇಶವನ್ನು ಬಚ್ಚಿಟ್ಟಿರುತ್ತಾರೆ. ಆರ್ಥಿಕವಾಗಿ ಅವರ ಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತಲೇ ಈ ಪ್ರಕ್ರಿಯೆಯನ್ನು ಬಿಟ್ಟು ತಮ್ಮ ಹಿಂದಿನ ರೀತಿಗಳನ್ನು ಪ್ರಾರಂಭಿಸುತ್ತಾರೆ. ಇವಾಗ ಯಾರೋ ಬರ್ತಾರೆ ಕೃಷ್ಣ ಹತ್ರ, ನನಗೆ ದುಡ್ಡು ಬೇಕಪ್ಪ, ನನಗೆ ಹಣ ಬೇಕು, ನನಗೆ ಸಮಸ್ಯೆ ಇದೆ, ನನಗೆ ಇದಿದೆ ಅದಿದೆ ಅಂತ ಬರ್ತಾರೆ. ಕೃಷ್ಣನ ಭಕ್ತಿ ಮಾಡ್ತಾರೆ, ಕೃಷ್ಣ ಕೊಟ್ಬಿಡ್ತಾನೆ. ತಕ್ಷಣ ಬಂದಿದ್ದೆಲ್ಲಪ್ಪ ತಗೋ, ಆಯಿತು, ನನ್ನ ಕೆಲಸ ಆಯಿತು ಅಷ್ಟೇ, ಅವ್ರ ದಾರಿ ಅವರು. ತಿರ್ಗಾ ಆಮೇಲೆ ಕಷ್ಟ ಬರುತ್ತೆ. ಆವಾಗ LPG ಇಲ್ಲ, ಪ್ರಭು ಕೃಷ್ಣ LPG ಕೊಡಪ್ಪ, ಕೊರೋನಾ ಬಂತು, ಕೃಷ್ಣ ಕಾಪಾಡಪ್ಪ. ಅರೆ ಅವರ ಶ್ರದ್ಧೆ ಇಷ್ಟೇ, ವ್ಯಾಪಾರದಲ್ಲೇ ನಿಂತಿರುತ್ತೆ, ಅದಕ್ಕಿಂತ ಮುಂದೆ ಬರಲ್ಲ ಆ ಶ್ರದ್ಧೆ. ಸೊ ಅವರು ಭಕ್ತಿಯಿಂದ ಜಾರು ಹೋಗ್ಬಿಡ್ತಾರೆ. ನಾವು ಬಿಡಲ್ಲ, ಆದರೆ ಅದು ಬೇರೆ ವಿಷಯ, ಪ್ರಯತ್ನ ಮಾಡ್ತೀವಿ ಹಿಡ್ಕೊಳ್ಳೋಕ್ಕೆ. ಅರೆ ಒಂದೊಂದ್ಸತಿ ನಮ್ಮನ್ನೂ ಹೇಳ್ಕೊಂಡು ಬಿಡ್ತಾರೆ. ಶ್ರದ್ಧೆಯಿಂದ ಮಾತ್ರ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಸಾಧ್ಯ. ಶ್ರದ್ಧೆಯ ಮಾತು ಹೇಳುವುದಾದರೆ ಭಕ್ತಿ ಸಾಹಿತ್ಯವನ್ನು ಚೆನ್ನಾಗಿ ಅರಿತು ದೃಢಭಕ್ತಿಯ ಘಟ್ಟಕ್ಕೆ ಬಂದವನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಥಮ ತರಗತಿಯ ಮನುಷ್ಯನು ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಇಲ್ಲಿ 3 ವರ್ಗದ ಜನರ ಬಗ್ಗೆ ಪ್ರಭುಪಾದರು ಮಾತಾಡ್ತಾ ಇದ್ದಾರೆ. ಒಂದು ಕನಿಷ್ಠ ಅಧಿಕಾರಿ ಅಂತ, ಎಲ್ಲಕ್ಕಿಂತ ಕೆಳಮಟ್ಟದಲ್ಲಿರುವಂಥ ಭಕ್ತ. ಅವನಿಗೆ ನಿಜವಾಗಿಯೂ ಭಕ್ತಿಯಲ್ಲಿ ಒಂದಿಷ್ಟು ಶ್ರದ್ಧೆ ಇದೆ ಭಗವಂತನ ಬಗ್ಗೆ, ಅರೆ ಏನು ವಿಷಯ ತಿಳ್ಕೊಂಡಿಲ್ಲ, ದೇವತೆಗಳು ಭಗವಂತನ ನಡುವಿನ ವ್ಯತ್ಯಾಸ ತಿಳ್ಕೊಂಡಿಲ್ಲ, ಭಕ್ತರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿಲ್ಲ. ಭಕ್ತಿಯನ್ನು ಮಾಡ್ತಾರೆ, ದೇವರಿಗೆ ಗೌರವ ಕೊಡ್ತಾರೆ, ಭಕ್ತರಿಗೆ ಗೌರವ ಕೊಡಲ್ಲ. ಇದು ಲೋ ಕ್ಲಾಸ್. ಇದು
ಕನಿಷ್ಠಾಧಿಕಾರಿ ಅಂತಾರೆ. ಆಮೇಲೆ ಉತ್ತಮಾಧಿಕಾರಿ, ಎಲ್ಲಕ್ಕಿಂತ ಶ್ರೇಷ್ಠ. ಅವನಿಗೆ ಯಾರನ್ನು ನೋಡಿದ್ರೂ ಅವನು ಯೋಚನೆ ಮಾಡ್ತಾನೆ, ಇವರೆಲ್ಲರೂ ಕೃಷ್ಣನ ಭಕ್ತಿಯಲ್ಲೇ ತೊಡಗಿದ್ದಾರೆ. ಹೇಗೆ? ಯಾರೋ ತಮ್ಮ ಸ್ವಾರ್ಥದಲ್ಲಿ ತೊಡಗಿದ್ದಾರೆ. ಅವನ ದೃಷ್ಟಿಯಲ್ಲಿ ಏನು? ಇವರು ಮಾಯೆ, ಕೃಷ್ಣನ ಶಕ್ತಿಯಾದ ಮಾಯೆಯ ಸೇವೆಯಲ್ಲಿ ತೊಡಗಿದ್ದಾರೆ, ಹಾಗಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಅವನಿಗೆ ಬೇರೆ ಏನೂ ಕಾಣದೇ ಇಲ್ಲ. ಉತ್ತಮಾಧಿಕಾರಿ ಅಂದರೆ ಬಹಳ ಶ್ರೇಷ್ಠ ವೈಷ್ಣವ. ಇನ್ನು ಮಧ್ಯಮಾಧಿಕಾರಿ ಅಂದರೆ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿರ್ತಾರೆ. ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಾಗ ಅವರಿಗೆ ಸಾಕಷ್ಟು ಶ್ರದ್ಧೆ ಇದೆ ಶಾಸ್ತ್ರದಲ್ಲಿ, ಇದರಲ್ಲಿ. ಮತ್ತು ಅವರು ಆ ಶ್ರದ್ಧೆಯನ್ನು ಎಲ್ಲರಿಗೂ ಹಂಚೋ ಒಂದು ಪ್ರಯತ್ನದಲ್ಲಿ ತೊಡಗಿರ್ತಾರೆ. ಇದು ಮಧ್ಯಮಾಧಿಕಾರಿ. ಅವರ ಶ್ರದ್ಧೆ ಅಲ್ಲಾಡೋದಿಲ್ಲ. ಅವರು ಆ ಶ್ರದ್ಧೆಯಲ್ಲಿ ಸ್ಥಿರವಾಗಿದ್ಕೊಂಡು ಬೇರೆಯವರ ಶ್ರದ್ಧೆಯನ್ನು ಹೆಚ್ಚಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಇವಾಗ ಈ ನಂಬಿಕೆಯ ಬಗ್ಗೆ ಇವಾಗ ಒಂದೆರಡು ಉದಾಹರಣೆಯನ್ನು ತೊಗೊಂಡು ಮುಗಿಸೋಣ. ಯಾಕಂದರೆ ಇದು ತುಂಬ ಥಿಯರಿ ಆಗಿಬಿಟ್ರೆ ನಮ್ಗೆ ಅಷ್ಟು ತಲೆಗೆ ಹೋಗೋದಿಲ್ಲ. ಶಾಸ್ತ್ರದಲ್ಲಿ ಭಗವಂತನಲ್ಲಿ ಶ್ರದ್ಧೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಹೇಳಿ, ವ್ಯಕ್ತಿಗಳ ಹೆಸರನ್ನು ಹೇಳಿ. ಪ್ರಹ್ಲಾದ, ಆಮೇಲೆ ಧ್ರುವ. ಓಕೆ, ಧ್ರುವನ ಬಗ್ಗೆ ಬರೋಣ. ಏನಾರು? ಬಲಿ ಮಹಾರಾಜನಿಗೆ ಯಾರ ಮೇಲೆ ಶ್ರದ್ಧೆ ಇತ್ತು? ಓಕೆ, ಸ್ವಲ್ಪ ಕಷ್ಟ ಉತ್ತರ ಅದು. ಓಕೆ, ಪ್ರಹ್ಲಾದ ಮಹಾರಾಜ ಸುಲಭ. ಪ್ರಹ್ಲಾದ ಮಹಾರಾಜನ ನಂಬಿಕೆ ಏನಿತ್ತು ಭಗವಂತನ ಮೇಲೆ? ಯಾವ ಥರ ನಂಬಿಕೆ ಇತ್ತು ಅವನಿಗೆ? ಅಲ್ಲ, ಏನು ನಂಬಿಕೆ ಅವನಿಗೆ? ಭಗವಂತನಲ್ಲಿ ಏನು ನಂಬಿಕೆ? ಅವನು ಎಲ್ಲ ಕಡೆ ಇದ್ದಾನೆ. ಮೊದಲು ಅವನಿಗೆ ಖಂಡಿತ ಆಯಿತು, ಎಲ್ಲ ಕಡೆ ಇದ್ದಾನೆ ಭಗವಂತ. ಅವರಪ್ಪಂಗೆ ಹೇಳ್ತಾ ಇದ್ದಾನೆ. ಅಪ್ಪ ಕೇಳ್ತಾನೆ, ನಿನಗೆ ಹೆಂಗೋ ಇಷ್ಟೊಂದು ಶಕ್ತಿ ಬಂತು, ನಿನಗೆ ಹೆಂಗೋ ಇಷ್ಟು ಧೈರ್ಯ ಬಂತು? ನಿನಗೆ ಯಾರು ಕೊಟ್ಟರು? ಅವರೇ ನನಗೆ ಕೊಟ್ಟಿರೋದು. ಮತ್ತು ಅವನಿಗೆ ಎಷ್ಟು ನಂಬಿಕೆ ನೋಡಿ ಭಗವಂತನಲ್ಲಿ. ಅವರಪ್ಪ ಅವನನ್ನು ಕೊಲ್ಲೋದಕ್ಕೆ ಸಿದ್ಧ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾನೆ, ಒಂದಾದ್ಮೇಲೆ ಒಂದು. ಅಪ್ಪನೇ ನಿಂತ್ಕೊಂಡು ಮಗನನ್ನು ಕೊಲ್ಲಬೇಕು ಅಂತ ಸ್ಥಿತಿನಲ್ಲಿ ಯಾರ ಹತ್ರ ಓಡೋಗ್ತಾನೆ ಮಗ? ಎಲ್ಲಿಗೆ ಓಡೋಗ್ತಾನೆ? ಅದು ಇವನು ಪೂರ್ತಿ ಇನ್ಫ್ಲುಯೆನ್ಸ್ ಇರೋ ಅಪ್ಪ ಅಲ್ವಾ? ಪೊಲೀಸ್ ಹತ್ರನೂ ಹೋಗಂಗಿಲ್ಲ. ಪೊಲೀಸು ಅವನ ಜಾಬಲ್ಲೇ, ಅವನೇ ಪೊಲೀಸು, ಅವನೇ ಕಳ್ಳ, ಎಲ್ಲ. ಯಾರ ಹತ್ರ ಹೋಗ್ತಾನೆ ಪ್ರಹ್ಲಾದ? ಎಷ್ಟು ನಂಬಿಕೆ ಇರಬೇಕು ಯೋಚನೆ ಮಾಡಿ. ಇಲ್ಲಿ ನಿಂತ್ಕೊಂಡು ನಾನು ತಳ್ಳಿದ್ರೆ ನಮಗೆ ನಂಬಿಕೆ ಇಲ್ಲ ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ ಅಂತ. ಇಲ್ಲಿ 2 ಮೆಟ್ಲು ಕೆಳಗಡೆ ಇದೆಯಾ? ಅಂದರೆ ಏನು ನಂಬಿಕೆ ಅವನಿಗೆ? ಅವನ ಮೇಲಿಂದ ತಳ್ತಾ ಇದ್ದಾನೆ. ಅವನು ಸುಮ್ಮನೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅವನ ಪಾಡಿಗೆ ಅವನು ನಾಮ ಜಪದಲ್ಲಿ ಮುಳುಗಿದಾನೆ. ಅವನು ಎಷ್ಟು ನಂಬಿಕೆ ಇರಬೇಕು ಕೃಷ್ಣನಲ್ಲಿ. ಅಯ್ಯೋ ಸೇವ್ ಕಾಪಾಡಬೇಕಂದ್ರೆ ಅವನು ಮಾಡ್ತಾನೆ. ಭಗವಂತ ನೋಡ್ತಾನೆ, ಅಯ್ಯೋ ನನ್ನ ಪ್ರಹ್ಲಾದ ಬೀಳ್ತಾ ಇದ್ದಾನೆ, ಅವನಿಗೇನೂ ಆಗಬಾರ್ದು ಅಂತ ಭಗವಂತ ಇಟ್ಕೋತಾನೆ. ಇದು ಕಥೆ ಅಲ್ಲ, ಇದು ಕಥೆ ಅಲ್ಲ, ಇದು ಭಕ್ತನ ಅನುಭವ. ಆ ಭಕ್ತನಿಗೆ ಎಷ್ಟು ಭಗವಂತನ ಮೇಲೆ ನಂಬಿಕೆ ಇದೆ. 5 ವರ್ಷದ ಬಾಲಕ, ಏನೋ ತುಂಬ ಜ್ಞಾನಿ, ತುಂಬ ದೊಡ್ಡ ಏನಿಲ್ಲ, ಚಿಕ್ಕ ಮಗು. ಎಷ್ಟು ನಂಬಿಕೆ ಇದೆ ನೋಡಿ. ಸೊ ನಮಗೆ ವಯಸ್ಸಾಗ್ತಾ ಏನಾಗುತ್ತೆ? ಬುದ್ಧಿ ಹಾಳಾಗತ್ತೆ, ನಂಬಿಕೆ ಕಡಿಮೆ ಆಗುತ್ತೆ. ಆ ಚಿಕ್ಕ ಮಕ್ಕಳಿಗೆ ಪಾಪ, ಅದಕ್ಕೆ ನಾವು ಮಕ್ಕಳಿಗೆ ಕ್ಲಾಸ್ ಮಾಡೋದು. ಆಮೇಲೆ ಹೇಳ್ತೀವಿ, ನಿಮ್ಮ ಅಪ್ಪ ಅಮ್ಮಂಗೂ ಹೋಗಿ ಹೇಳಾರಪ್ಪ ಮನೆಯಲ್ಲಿ ಅಂತ. ಅಪ್ಪ ಅಮ್ಮ ನಾವು ಹೇಳಿದ್ರೆ ಕೇಳಲ್ಲ, ಮಕ್ಳು ಹೇಳಿದ್ರೆ ಕೇಳ್ಬೋದು ಅಂತ. ಇನ್ಯಾವ ಶ್ರದ್ಧೆ? ಓಕೆ, ಧ್ರುವ ಮಹಾರಾಜ ಯಾರ ಮೇಲೆ ಶ್ರದ್ಧೆ ಇತ್ತು ಅವನಿಗೆ? ತಾಯಿಯ ಮಾತಿನ ಮೇಲೆ ಶ್ರದ್ಧೆ ಇತ್ತು ಮೊದಲು. ತಾಯಿ ಹೇಳಿದು, ಅಮ್ಮ ಎಲ್ಲಮ್ಮ ಭಗವಂತನನ್ನು ಎಲ್ಲಿ ಪಡಿಬೋದು? ಕಾಡಿಗೆ ಹೋಗಪ್ಪ. ಕಾಡಿಗೆ ಹೋಗ್ತಾರೆ ಎಲ್ಲ ಸಾಧು ಸಂತರು, ದೇವರು ಅಲ್ಲಿರಬೇಕು, ನೀನು ಹೋಗೋ ಅಲ್ಲಿಗೆ. ಹೋಗ್ತೀನಮ್ಮ, ನಂಬಿಕೆ. ಆಮೇಲೆ ನಾರದರು ಬರ್ತಾರೆ. ಇಷ್ಟು ಚಿಕ್ಕ ಹುಡುಗ, ಎಂಥ ಅದ್ಭುತ ಭಕ್ತ ಇವನು, ಟೆಸ್ಟ್ ಮಾಡೋಕ್ಕೆ ಬಂದರು ನಾರದರು. ಬೇಡ ಹೋಗಪ್ಪ ಮನೆಗೆ, ಆರಾಮಾಗಿ ಆಟ ಆಡ್ಕೊ, ಇನ್ನೊಂದು ಸ್ವಲ್ಪ ದೊಡ್ಡವನಾಗ, ಆಮೇಲೆ ನಾನೇ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಬೇಡ ನಾನು ಹೋಗಲ್ಲ ವಾಪಸ್. ಪ್ರಾಮಾಣಿಕ ರೀತಿಯನ್ನು ಹೇಳಿ ನನಗೆ ಭಗವಂತನನ್ನು ಪಡ್ಕೊಳ್ಳೋಕ್ಕೆ, ಪ್ರಾಮಾಣಿಕ ರೀತಿ. 5 ವರ್ಷದ ಬಾಲಕ. ಆಮೇಲೆ ಹೇಳ್ತಾರೆ,
ಅವನು 5 ವರ್ಷ, ಇವನು 5 ವರ್ಷ. ಆಮೇಲೆ ನಾರದ್ರು ಹೇಳ್ತಾರೆ, ಹೋಗಪ್ಪ ಮಧುವನಕ್ಕೆ ಹೋಗು, ಅಲ್ಲಿ ಈ ರೀತಿ ಮಾಡು, ನೀನು ಸಾಧನೆ ಮಾಡು, ಇದು ಮಾಡು, ಭಕ್ತಿಯನ್ನು ಮಾಡು, ಭಗವಂತ ನಿನಗೆ ಸಿಕ್ಬಿಡ್ತಾನೆ. ಸಂಪೂರ್ಣ ನಂಬಿಕೆ. ಕ್ವೆಶ್ಚನ್ ಮಾಡಲಿಲ್ಲ. 1 ನಿಮಿಷ ಇಂಟರ್ನೆಟ್ಟಲ್ಲಿ ಹುಡುಕ್ತೀನಿ, ChatGPT ಏನು ಹೇಳುತ್ತೆ ನೋಡ್ತೀನಿ. ಸಂಪೂರ್ಣ ನಂಬಿಕೆ. ನಾರದ ಮುನಿ ಹೇಳುತ್ತೆ, ನಾವು ಅವನು ಪ್ರಶ್ನೆ ಮಾಡಲಿಲ್ಲ. ಯಾಕಂದರೆ ನಾರದ್ರ ಸ್ಥಾನ ಏನು ಅಂತ ಗೊತ್ತು ಅವನಿಗೆ. ಸೊ ಅವ್ರು ಹೇಳಿದ್ದನ್ನು ಸುಮ್ಮನೆ ಅದೇ ರೀತಿ ಪಾಲನೆ ಮಾಡಿದ. ಏನು ಫಲ? 6 ತಿಂಗಳಲ್ಲಿ ಭಗವಂತನ ದರ್ಶನ. 6 ತಿಂಗಳು. ಅಷ್ಟು ನಂಬಿಕೆ. ಇನ್ನೊಬ್ಬರು ಭಾಗವತದಲ್ಲಿ ಅಂಬರೀಷ ಮಹಾರಾಜ, ಅವನಿಗೆ ಭಗವಂತನಲ್ಲಿ ಶ್ರದ್ಧೆ. ದೂರ್ವಾಸ ಮುನಿ ಕೋಪ ಮಾಡಿಕೊಂಡು ಯಾವುದೋ ಹಸುರನ್ನು ಸೃಷ್ಟಿ ಮಾಡ್ತಾನೆ ಕೊಲ್ಲೋದಕ್ಕೆ. ಅಂಬರೀಷ ಮಹಾರಾಜ ಅಲ್ಲಾಡಲಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಹಂಗೆ ನಿಂತಿದ್ದಾನೆ. ಋಷಿಗಳು ಸಂತರು ಗೌರವ ಕೊಡಬೇಕು ಅವರಿಗೆ ಅಂತ ಸುಮ್ಮನೆ ನಿಂತಿದ್ದಾನೆ. ಅವನು ಏನು ಮಾಡಲಿಲ್ಲ. ಆಮೇಲೆ ಸುದರ್ಶನನೇ ಬಂತು ಹಿಂದೆ. ಏನು ನಿಂದು ಕತೆ? ನನ್ನ ಭಕ್ತನ ಹತ್ರ ಆಟ ಆಡ್ತಾ ಇದೆಯಾ ನೀನು? ಒಂದು ಕ್ಷಣದಲ್ಲಿ ಮುಗೀತು. ಆಮೇಲೆ ದೂರ್ವಾಸ ಮುನಿ ಓಡೋದ 3 ಲೋಕಗಳು. ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ಮಹೇಶ್ವರ ವಿಷ್ಣು ಎಲ್ಲರ ಹತ್ರ ಓಡೋದ. ಅರೆ ನೋಡಿ, ಈ ಅಂಬರೀಷನಿಗೆ ಅಹಂಕಾರ ಇರಲಿಲ್ಲ. ನೋಡಿದ್ಯಾ ನಾನೇನು ಅಂತ. 1 ವರ್ಷ ಈ ದೂರ್ವಾಸ ಮುನಿ ಎಲ್ಲ ಫುಲ್ ರೌಂಡ್ ಹೊಡ್ಕೊಂಡು ವಾಪಸ್ ಬರೋ ತನಕ ಅವನು ಹಂಗೆ ಉಪವಾಸ ಇದ್ಕೊಂಡು ಕಾಯ್ತಾ ಇದ್ದಾನೆ. ಅವರ ಅತಿಥಿ ಒಂದು ಸತ್ಕಾರವನ್ನು ಮಾಡಬೇಕು, ಬರಲಿ ಅವರು ವಾಪಸ್ಸು. ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ರು, ಆದರೂ ಅವನಿಗೆ ಅವ್ರ ಮೇಲೆ ಗೌರವ ಆಗಲಿಲ್ಲ. ಋಷಿ ಮುನಿಗಳು ಅವರು ದೊಡ್ಡವರು, ಅವ್ರು ಬರಲಿ, ಅವ್ರಿಗೆ ಫಸ್ಟು ಆಹಾರವನ್ನು ಕೊಟ್ಟು ಆಮೇಲೆ ನಾನು ಆಹಾರ ಸ್ವೀಕಾರ. 1 ವರ್ಷ ಉಪವಾಸ ಮಾಡಿದ್ದಾರೆ. ಇದು ಶ್ರದ್ಧೆ. ಹಾಗಾಗಿ ಶಾಸ್ತ್ರದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ನಮ್ಮ ಪ್ರಭುಪಾದರು ಯಾರ ಶ್ರದ್ಧೆ? ಯಾರ ಮೇಲಿನ ಶ್ರದ್ಧೆ? ತಮ್ಮ ಗುರುಗಳ ಮಾತಿನ ಮೇಲೆ ಶ್ರದ್ಧೆ. ಏನು ಹೇಳಿದರು? ಪರದೇಶಕ್ಕೆ ಹೋಗಿ ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡುವಂತ. ಜೇಬಲ್ಲಿ 1 ಕಾಸು ಇಲ್ಲದೆ ಇಲ್ಲಿಂದ ಅಮೇರಿಕಾಗೆ ಹೋಗಿದ್ದಾರೆ. ಎಷ್ಟು ನಂಬಿಕೆ ಇರಬೇಕು ಗುರುಗಳ ಮಾತಿನಲ್ಲಿ. ಯಾಕೆ? ಶಾಸ್ತ್ರ ಹೇಳ್ತದೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದು. ಗುರುಗಳು ಪ್ರಸನ್ನರಾದರೆ ಸ್ವಯಂ ಭಗವಂತ ಪ್ರಸನ್ನನಾದಂತೆ. ಸೊ ಈ ಶ್ರದ್ಧೆ ಅಂದರೆ ಶಾಸ್ತ್ರದಲ್ಲಿದೆ, ನಾವು ಏನು ಕೇಳ್ತೀವೋ ಅದನ್ನು ನಂಬೋದು. ಈ ಶ್ರದ್ಧೆ. ಸರಿಯಾದ ಜಾಗಕ್ಕೆ ಬಂದಿದ್ದೀರಾ? ಇಂಟರ್ನೆಟ್ಟಲ್ಲಿ ಹೋಗ್ಬಿಟ್ಟು ಅವ್ರು ಹೇಳೋದನ್ನೆಲ್ಲ ನಂಬೇಡಿ. ಬೇಕಾದಷ್ಟು ಜನ ಬೇಕಾದಷ್ಟು ಹೇಳ್ತಾರೆ, ನೀವೇ ದೇವರು ಅಂತಾರೆ. ಹೌದಾ? ಯಾರು ನಂಬ್ತೀರಾ ಇಲ್ಲಿ ನೀವೇ ದೇವರು ಅಂತ? ಪ್ರಭು, ನಮ್ಗೆ ಗೊತ್ತಿಲ್ಲ ಇವಾಗ, ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ನಮ್ಮ ಭ್ರಮೆಯಿಂದ ಹೊರಗಡೆ ಬಂದ ತಕ್ಷಣ ನಾವು ದೇವರು ಅಂತ ಗೊತ್ತಾಗ್ಬಿಡುತ್ತೆ. ಹೌದಪ್ಪ, ಎಂಥ ದೇವರಪ್ಪ ನೀನೇ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ಯಾ, ನನಗೇನು ಮಾಡ್ತೀಯ ನೀನು? ಅಷ್ಟು ಶಕ್ತಿ ನೀನು ದೇವರಾಗ್ಬಿಟ್ಟು ದೇವರ ಶಕ್ತಿ ಮಾಯೆ ಅಥವಾ ಭ್ರಮೆ. ಆ ಮಾಯೆ ಅಥವಾ ಭ್ರಮೆಯನ್ನು ಜಯಿಸೋ ಶಕ್ತಿ ಭಗವಂತನಿಗೆ ಇಲ್ವಾ? ಅದೆಂಥ ಮುಟ್ಟಾಳತನ. ಈ ರೀತಿ ಇಂಟರ್ನೆಟ್ಟಲ್ಲಿ ಏನೇನು ಬೇಕೋ ಹೇಳ್ತಾರೆ, ಅದನ್ನೆಲ್ಲ ನಂಬಬೇಡಿ. ಭಗವದ್ಗೀತಾ ಯಥಾರೂಪ. ಪ್ರಭುಪಾದರು ನಮಗೆ ಬೇಕಾಗಿರುವಂಥ ಅವಶ್ಯಕ ನಿಜಾಂಶವನ್ನು, ಸತ್ಯಾಂಶವನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದನ್ನು ಓದಿ ಜೀವನವನ್ನು ಬದಲಾಯಿಸ್ಕೊಡಿ. ಇದನ್ನು ಕೇಳಿ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಈ ಪ್ರವಚನಗಳ ಉದ್ದೇಶವೇ ಅದು. ನಿಮ್ಮ ಶ್ರದ್ಧೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗಬೇಕು. ಓಕೆ. ಸೊ ಭಗವಂತನಲ್ಲಿ, ಭಕ್ತಿಯಲ್ಲಿ ಶ್ರದ್ಧೆ ಇಲ್ಲದೆ ಇದ್ದರೆ ನಮಗೆ ಬೇರೆ ಮಾರ್ಗ ಇಲ್ಲ, ಇನ್ನೇನೂ ಇಲ್ಲ. ಸುಮ್ಮನೆ ಸುತ್ತೋಡಿತಾ ಇರ್ಬೋದು, ಕೊನೆಗೆ ಇಲ್ಲಿಗೆ ಬರಬೇಕು, ಬೇರೆ ಮಾರ್ಗನೇ ಇಲ್ಲ. ಯಾರಿಗೆ ಏನೋ ಉನ್ನತ ಒಂದು ಗತಿ ಸಿಗಬೇಕು ನನಗೆ ಅಂತ ಇರೋರಿಗೆ, ವೈಕುಂಠಕ್ಕೆ ಹೋಗಬೇಕು, ಗೋಲಕಕ್ಕೆ ಹೋಗಬೇಕು ಅಂತಿರೋರಿಗೆ ಬೇರೆ ಮಾರ್ಗನೇ ಇಲ್ಲ. ಎಲ್ಲ ಕಡೆ ಸುತ್ತೋಡ್ದು ಕೊನೆಗೆ ಇಲ್ಲಿಗೆ ಬರಬೇಕು, ಕೃಷ್ಣ ಭಕ್ತಿಗೆ ಬರಬೇಕು, ಬೇರೆ ಮಾರ್ಗ ಇಲ್ಲ. ಯಾರು ಅದನ್ನು ಕೇಳಿ ಸ್ವೀಕಾರ ಮಾಡಿಬಿಡ್ತಾರೋ ಅವರು ಬಹಳ ಬುದ್ಧಿವಂತರು. ಅದು ವಿಶೇಷವಾಗಿ ಕಲಿಯುಗದಲ್ಲಿ. ಇವಾಗ ಕೃಷ್ಣ ಸ್ವಲ್ಪ ಕಷ್ಟ. ಕೃಷ್ಣ ಹತ್ರ ನೇರವಾಗಿ ಹೋಗೋದು ಬಹಳ ಕಷ್ಟ. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲ ಬಿಟ್ಟು ಬಾಪ್ಪ ನೀ ನನ್ನ ಹತ್ರ, ಎಲ್ಲ ಬಿಟ್ಟು ಬಾ. ಅಷ್ಟು ನಂಬಿಕೆ ಇರಬೇಕು ನಮಗೆ ಕೃಷ್ಣನಲ್ಲಿ. ಕಷ್ಟ ಪ್ರಭು ಅಲ್ವಾ?
ಎಲ್ಲವನ್ನು ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ಕೃಷ್ಣ ತಾನೇ ಆಮೇಲೆ ಚೈತನ್ಯ ಮಹಾಪ್ರಭುವಾಗಿ ಬಂದ್ಬಿಟ್ಟೆ ಕಲಿಯುಗದ ಜನರಿಗೆ ಪಾಪ ಇದು ತುಂಬ ಹೈ ಸ್ಟ್ಯಾಂಡರ್ಡ್ PhD ಎಕ್ಸಾಮ್ ಥರ ಇದು ಆಗಲ್ಲ ಇವ್ರಿಗೆ. ಸರಿ, ಇವ್ರಿಗೆ ನಾನು ಸುಲಭವಾಗಿ ಮಾರ್ಗ ಕೊಟ್ಬಿಡ್ತೀನಿ. ಏನು ಸುಲಭವಾದ ಮಾರ್ಗ? ಸುಮ್ಮನೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಸಾಕು. ಇಲ್ಲದೆ ಇರೋ ಒಂದು ಶರಣಾಗತಿ ಕೃಷ್ಣನಲ್ಲಿ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದಕ್ಕೆ ಈ ಪ್ರಕ್ರಿಯೆಯನ್ನು ಫಾಲೋ ಮಾಡೋದು ತುಂಬ ಸುಲಭ. ನಾವು ಏನು ನಿಯಮಗಳನ್ನು ಹೇಳೋದಿಲ್ಲ. ನಾವೇನು ಹೇಳ್ತೀವಿ? ಜಪ ಮಾಡಿ ಅಷ್ಟೇ. ಸರಿಯಾಗಿ ಜಪ ಮಾಡಬೇಕು. ಕಾಟಾಚಾರಕ್ಕೆ ಮತ್ತೆ ಜಪ ಮಾಡಿದ್ರೆ ಹೆಲ್ಪ್ ಆಗಲ್ಲ. ಸರಿಯಾಗಿ ಅಂದ್ರೇನು? ಮನಸ್ಸನ್ನು ಜಪದಲ್ಲಿ ಕೇಂದ್ರೀಕರಿಸಬೇಕು. ಚೆನ್ನಾಗಿ ಭಗವಂತನ ನಾಮ ಉಚ್ಚಾರ ಮಾಡಬೇಕು. ಚೆನ್ನಾಗಿ ಶ್ರವಣ ಮಾಡಬೇಕು. ಇಷ್ಟು ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಶ್ರದ್ಧೆ ಹೆಚ್ಚಾಗುತ್ತೆ. ಆಟೋಮ್ಯಾಟಿಕ್ಕಾಗಿ ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಎಲ್ಲವೂ ಆಗುತ್ತೆ. ಕೊನೆಗೆ ಭಗವಂತ ಧಾಮಕ್ಕೆ ಕೊಟ್ಟೋಗ್ಬಿಡ್ತೀವಿ. ಇದೊಂದೇ ಮಾಡಬೇಕಾದ್ರೆ. ಆದರೆ ಇದು ನೇರವಾಗಿ ಕೃಷ್ಣನ ಕೃಪೆ ಅಲ್ಲ. ಇದು ಕೃಷ್ಣನೇ ಚೈತನ್ಯ ಮಹಾಪ್ರಭು ಆಗಿ ಕೊಟ್ಟಿರುವಂಥ ಕೃಪೆ. ಸೊ ನಾಮ ಸಂಕೀರ್ತನೆಯನ್ನು ಮಾಡದೆ ಹೋದರೆ ನಮಗೆ ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ಹರೇರ್ ನಾಮ ಏವ ಕೇವಲಂ ಕಲವು ನಾಸ್ತ್ಯವ ಗತಿರನ್ಯತ. ನಾವು ಹೋಗಿ ನಾನು ಪೂಜೆ ಮಾಡ್ತೀನಿ, ಪುರಸ್ಕಾರ ಇನ್ನೇನೋ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಹೋಮ ಮಾಡ್ತೀನಿ, ಪರಿಪೂರ್ಣತೆ ಸಿಗಲ್ಲ. ಯಾಕೆ? ಅದರಲ್ಲಿ ಅದು ಹೇಳಿದ್ನಲ್ಲ, ಅಷ್ಟೊಂದು ದೋಷಗಳಾಗೋಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಅದಕ್ಕೆ ಒಂದು ಉದಾಹರಣೆ. ಒಬ್ಬರು ಇಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಒಬ್ಬರು ಅರ್ಚಕರಿದ್ದರು. ಏನೋ ಒಂದು ಪೂಜೆ ಯಾರಿಗೋ ಮಾಡಿಸ್ಬೇಕಾಗಿತ್ತು. ಸೊ ಪೂಜೆಯನ್ನು ಮಾಡಿಸಿದ್ವಿ. ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಶಾಸ್ತ್ರೋಕ್ತವಾಗಿ ಎಲ್ಲ ಮಂತ್ರಗಳನ್ನು ಚೆನ್ನಾಗಿ ಉಚ್ಚಾರ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಆ ಪೂಜೆ ಆದಮೇಲೆ ಅದರ ಏನೋ ಒಂದು ಅಪೇಕ್ಷಿತ ಫಲ ಇತ್ತು ಅದರದ್ದು. ಸೊ ಯಾರು ನಮಗೆ ಹೇಳಿದ್ರು ಮಾಡಿ ಅಂತ, ಅವರು ಬಹಳ ಶ್ರೇಷ್ಠ ಜ್ಯೋತಿಷಿ. ಸೊ ಅವ್ರ ಹತ್ರ ಹೋಗಿ ಕೇಳಿದ್ವಿ, ಇವಾಗ ಪೂಜೆ ಮಾಡಿದ್ವಿ, ಆಯ್ತಾ, ಇದು ಫಲ ಸಿಕ್ಕಿದೆಯಾ ನಮಗೆ ಅಂತ. ಅವ್ರು ಹೇಳಿದ್ರು, ಒಂದು ಪೂಜೆ ಫಲ ಸಿಕ್ಕಿದೆ ನಿಮಗೆ, ಇನ್ನೊಂದು ಫಲ ಸಿಕ್ಕಿಲ್ಲ. ಯಾಕೆ? ಇರುವೆ ಹೋಗಿ ನೈವೇದ್ಯವನ್ನು ಕಲುಷಿತಗೊಳಿಸ್ತಂತೆ. ಯೋಚನೆ ಮಾಡಿ, ಒಂದು ಇರುವೆ ನೈವೇದ್ಯ ಇಟ್ಟಿರ್ತಾರೆ, ನೀವೇನು ನೋಡ್ತೀರಾ? ಇರುವೆ ಹೋಗಿ ಕೂತ್ಕೊಳ್ತಾ ಮುಟ್ತಾ ಅಂತ. ಅವ್ರು ಹೇಳಿದ್ರು, ಇರುವೆಯಿಂದ ಆ ಅರ್ಪಣೆ ಕಲುಷಿತವಾಗಿದೆ, ನಿಮಗೆ ಅದರ ಫಲ ಸಿಕ್ಕಿಲ್ಲ, ಅದಕ್ಕೆ ಇನ್ನೇನೋ ಮಾಡಬೇಕು ಅಂತ ಆಮೇಲೆ ಹೇಳಿದ್ರು. ಸೊ ಅಂದರೆ ಇಷ್ಟು ಸೂಕ್ಷ್ಮವಾದ ವಿಷಯ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಏನೋ ಪೂಜೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ನಾನು ಕಲಿಯುಗದಲ್ಲಿ ಯಾವುದೂ ವರ್ಕ್ ಆಗಲ್ಲ. ಕಲಿಯುಗದಲ್ಲಿ ಇರೋದು ಬರೀ ಹರಿನಾಮ. ನೀವಿನ್ನೇನು ಮಾಡಬೇಕಲ್ಲ. ಎಷ್ಟೊಂದು ಜನ ಬಂದು ಕೇಳ್ತಾರೆ, ಪ್ರಭು ನಾವು ನಾನ್ ವೆಜ್ ತಿಂತೀವಿ, ನೀವು ನಾನ್ ವೆಜ್ ಅನ್ನೋ ತಿನ್ನಿ, ಏನಾದ್ರು ತಿನ್ನಿ, ಏನಾದ್ರು ಮಾಡ್ಕೊಳ್ಳಿ, ಆಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಅಷ್ಟೇ ಬೇಕಾಗಿರೋದು ನಮ್ಗೆ. ಅದಾದಮೇಲೆ ಅದರ ಕೆಲಸ ಅದು ಮಾಡುತ್ತೆ. ಅದು ಔಷಧಿ ಕೊಡೋದು ನಮ್ಮ ಕೆಲಸ, ಔಷಧಿ ತೊಗೊಳ್ಳೋದು ನಿಮ್ಮ ಕೆಲಸ ಅಷ್ಟೇ. ಆಮೇಲೆ ಅದು ಮಾಡೋ ಕೆಲಸ ಅದು ಮಾಡುತ್ತೆ. ಇದು ಶ್ರದ್ಧೆ. ಓಕೆ, ಹಾಗಾಗಿ ದಯವಿಟ್ಟು ಇಲ್ಲಿ ತನಕ ಬಂದಿದ್ದೀರಾ, ಬರೀ ಕೈನಲ್ಲಿ ಮನೆಗೆ ಹೋಗ್ಬೇಡಿ. ಇಲ್ಲ ಪ್ರಭು ಪ್ರಸಾದ ತೊಗೊಂಡು ಹೋಗ್ತೀನಿ, ಅದು ಒಳ್ಳೆಯದು. ಪ್ರಸಾದನೂ ತೊಗೊಂಡೋಗಿ, ಜೊತೆಗೆ ಭಕ್ತಿನೂ ತೊಗೊಂಡೋಗಿ ಮನೆಗೆ. ನಿಮ್ಮೆಲ್ಲರ ಜೀವನ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಅಂತಿಮ ಪರಿಪೂರ್ಣತೆ, ಮನುಷ್ಯ ಜನ್ಮ ಪಡ್ಕೊಂಡಿದ್ದೀವಿ, ಪರಿಪೂರ್ಣತೆ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಪ್ರಯತ್ನ ನಡೀತಾ ಇದೆ. ಓಕೆ, ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ಯಾರ್ಯಾರು